ಡೆಂಗಿ ತಾಂಡವ ಬೇಡ ನಿರ್ಲಕ್ಷ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡ್ತಾ ಹೋಗೋದಾದ್ರೆ ಡೆಂಗ್ಯೂ ಆರ್ಭಟ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ಗೆ ತರೋದು ಹೇಗೆ, ತಜ್ಞರಿಂದ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಕೂಡ ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಗಂಗಾಧರ್ ವರ್ಮಾ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಡಾಕ್ಟರ್ ವಿಂಧ್ಯಾ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೇರವಾಗಿ ನಿಮ್ಮ ಹತ್ರ ಬರ್ತೀನಿ. ಡೆಂಗ್ಯೂ ತುಂಬಾ ಮಾರಕವಾದಂತಹ ವೈರಸ್. ಸದ್ಯ ಇದನ್ನ ತಡೆಗಟ್ಟೋದು ಹೇಗೆ ಸರ್? ಸಾಮಾನ್ಯವಾಗಿ ನಮಗೆ ಈ ಏಡಿಸ್ ಅಂತಕ್ಕಂತಹ ಏನು ಮಸ್ಕಿಟೋ ಬೈಟ್ನಿಂದ ಬರ್ತಾ ಇದೆ, ಅದರಿಂದಾಗಿ ಇದು ಹೆಚ್ಚಿನದಾಗಿ ಹರಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸಾಮಾನ್ಯವಾಗಿ ನಾವು ಎಲ್ಲ ರೀತಿಯ ಮಸ್ಕಿಟೋ ಬೈಟಲ್ಲಿ ಫೆಲೇರಿಯಾಸಿಸ್ ಇರ್ಬೋದು, ಇದೆಲ್ಲದನ್ನು ನೋಡಿದ್ದೀವಿ. ಡೆಂಗ್ಯೂಯಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಅಂತ ಹೇಳಿದರೆ, ಡೇ ಟೈಮಲ್ಲಿ ಬೆಳಗಿನ ಸಮಯದಲ್ಲಿ ಏನು ಸೊಳ್ಳೆಗಳು ಕಚ್ತವೆ ಅವುಗಳಿಂದ ಬರ್ತಕ್ಕಂಥದ್ದು ಡೆಂಗಿ. ಸಾಮಾನ್ಯವಾಗಿ ಸಾಯಂಕಾಲ ರಾತ್ರಿ ಕಚ್ತಕ್ಕಂಥದಕ್ಕಿಂತ ಬೆಳಗ್ಗೆಯಲ್ಲಿ ಏನು ಕಚ್ತವೆ ಅವುಗಳಿಂದ ನಮಗೆ ಬರ್ತದೆ. ವೈಟ್ ಮತ್ತು ಬ್ಲ್ಯಾಕ್ ಸ್ಟ್ರಿಪ್ ಇರ್ತಕ್ಕಂತಹ ಸೊಳ್ಳೆಗಳಿಂದ ನಮಗೆ ಇದನ್ನು ಬರುತ್ತೆ. ಪ್ರಿವೆಂಟಿವ್ ಆಸ್ಪೆಕ್ಟ್, ಡೆಂಗಿ ಬಂದ ಮೇಲೆ ನಾನು ಚಿಕಿತ್ಸೆಗೆ ಓಡೋದಕ್ಕಿಂತ ಬರದಂಗೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳಷ್ಟು ಸೂಕ್ತವಾಗಿರ್ತದೆ. ಇದು ಬರದಂಗೆ ನಾನು ಮಾಡ್ಕೊಳ್ಬೇಕು ಅಂದರೆ ಸಾಧ್ಯ ಆದಷ್ಟು ಹೈಜಿನಿಕ್ ಸ್ವಚ್ಛತೆಯನ್ನು ನಾನು ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾನು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಡೇ ಟೈಮಲ್ಲಿ ಆದಷ್ಟು ಕೆಲವು ಈ ಮೂಲೆಗಳು, ನಮ್ಮ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದು, ಕಂಪ್ಲೀಟ್ ಆದ ಡ್ರೆಸ್, ಪೂರ್ತಿ ಡ್ರೆಸ್ಸನ್ನು ಹಾಕ್ಕೊಳ್ಳೋದು, ಸಾಧ್ಯ ಆದಷ್ಟು ನಾವು ಮಸ್ಕಿಟೋ ನೆಟ್ಟನ್ನು ಎಲ್ಲ ಕಿಟಕಿಗಳಿಗೆ ಬಳಸ್ಕೊಳ್ಳೋದು, ಅಂದರೆ ಸೊಳ್ಳೆಗಳಿಂದ ನಾವು ಆದಷ್ಟು ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳೋದು. ಇದಲ್ಲದೆಯೂ ನಮ್ಮ ವಾತಾವರಣ ಬಹಳ ಚೆನ್ನಾಗಿಲ್ಲ ಅಂತ ಆದರೆ ನಾವು ಮನೆಯಲ್ಲಿ ಸೊಳ್ಳೆ ಬರದ ರೀತಿಯಲ್ಲಿ ಆಲೌಟನ್ನು ಹಾಕ್ಕೊಳ್ಳೋದು ಅಥವಾ ಹೊಗೆಬತ್ತಿಗಳನ್ನು ಇಟ್ಕೊಳ್ಳೋದು, ಈ ರೀತಿಯಲ್ಲಿ ನಾವು ಸೊಳ್ಳೆಯಿಂದ ಸಂಪೂರ್ಣವಾಗಿ ರಕ್ಷಣೆಯನ್ನು ತಗೊಂಡ್ರೆ ಮಾತ್ರ ಡೆಂಗಿಯಿಂದ ನಾವು ಪ್ರಿವೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಎಸ್ ಸರ್. ಡೆಂಗ್ಯೂ ಬರದಂತೆ ತಡೆಗಟ್ಟುವುದು ಹೇಗೆ, ಕ್ರಮಗಳ ಬಗ್ಗೆ ಹೇಳ್ತಾ ಇದ್ರಿ ಮೇಡಮ್. ನೇರವಾಗಿ ನಿಮ್ಮ ಬಳಿ ಬರ್ತೀನಿ. ಈ ಡೆಂಗ್ಯೂ ಎಷ್ಟು ಮಾರಕ ಮೇಡಮ್? ಓರ್ವ ವ್ಯಕ್ತಿಗೆ ಡೆಂಗ್ಯೂ ತಗುಲಿದೆ ಅಂತ ಹೇಳಿದ್ರೆ ಏನೆಲ್ಲ ಆಗುತ್ತೆ ಅವನಿಗೆ? ಈಗ ಡೆಂಗಿ ಅನ್ನೋದು ಒಂದು ವೈರಲ್ ಇನ್ಫೆಕ್ಷನ್. ಎಸ್, ಓಕೆ. ಅದು RNA ವೈರಸ್ ಅಂತ. ಈಡಿಸ್ ಈಜಿಪ್ಟಿಯನ್ ಮಸ್ಕಿಟೋ ಇಂದ ಇದು ಫ್ಲೆವಿ ವೈರಸ್ ಅನ್ನೋ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಈ ಏಡಿಸ್ ಈಜಿಪ್ಟಿ ಮಸ್ಕಿಟೋ ಬೈಟ್ ಆದಾಗ ಜನರಲಿ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಅಂತೀವಿ. ಸೊ ಒಂದು ವೈರಸ್ ಬಾಡಿ ಒಳಗೆ ಎಂಟರ್ ಆದ್ಮೇಲೆ ಅದು ವಿರ್ಲಿಟಿನ್ ತೋರ್ಸಕ್ಕೆ, ಅಂದ್ರೆ ಸ್ವಲ್ಪ ದಿನ ಅದು ಬೆಳೆಯಕ್ಕೆ ಬೇಕಾಗುತ್ತೆ ಆ ವೈರಲ್ ಕಾಂಪೊನೆಂಟ್ ರಕ್ತದಲ್ಲಿ. ಅದು 4 to 10 days ಅಲ್ಲಿ ನಮ್ಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗ್ತವೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 7 days ಒಳಗೆ ಅಂತ ಹೇಳ್ಬೋದು. ಸೊ ಇದನ್ನು ನಾವು 4 stages ಆಗಿ ಡಿವೈಡ್ ಮಾಡ್ಬೋದು. ಸಿವಿಯಾರಿಟಿ ಆಫ್ ದ ಇನ್ಫೆಕ್ಷನ್ ಎಷ್ಟು ಮಾರಕ ಅನ್ನೋದು ಡಿಸ್ಕಸ್ ಮಾಡಿದ್ರೆ ನಾವು. ಸೊ ಫಸ್ಟ್ಲಿ ನಮಗೆ ವಿತೌಟ್ ವಾರ್ನಿಂಗ್ ಸೈನ್ಸ್ ಡೆಂಗಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಲೇಟರ್ ವಿತ್ ವಾರ್ನಿಂಗ್ ಸೈನ್ಸ್ ಅಂತ ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಅನ್ನು ನಾವು ಡೆಂಗಿ ಸಿವಿಯರ್ ಡೆಂಗಿ ಅಂತ ಹೇಳ್ಬೋದು, ಅಥವಾ ಡೆಂಗಿ ಹೆಮರೇಜಿಕ್ ಫೀವರ್ ಅಂತ ಹೇಳ್ಬೋದು. ಇನ್ನು ಬಹಳ ಕಾಂಪ್ಲಿಕೇಟೆಡ್ ಅಂದ್ರೆ ಶಾಕ್ ಸಿಂಡ್ರೋಮ್ ಆಗುತ್ತೆ. ಸೊ ನಮ್ಮ ವೈಟಲ್ಸ್ ಕೊಲ್ಯಾಪ್ಸ್ ಆಗ್ಬಿಡೋದು ಆ ತರ. ಈಗ ವಿತೌಟ್ ವಾರ್ನಿಂಗ್ ಸೈನ್ಸ್ ಅಲ್ಲಿ ನಮ್ಮದಲ್ಲಿ ರೋಗ ಲಕ್ಷಣಗಳು ಹೇಗಿರ್ತವೆ ಅನ್ನೋದು ನೋಡಿದ್ರೆ 3 ರಿಂದ 4 ದಿನ ಹೈ ಗ್ರೇಡ್ ಫೀವರ್ ಇರುತ್ತೆ. ಸೊ ನಿಯರ್ಲಿ 40 degrees Celsius ತನಕ ಫೀವರ್ ಇರುತ್ತೆ. ಇದರ ಜೊತೆಯಲ್ಲಿ ಈ ನಾನು ಹೇಳುವ 5 ಲಕ್ಷಣಗಳಲ್ಲಿ ಯಾವ್ದಾದ್ರು 2 ಇದ್ರೂ ನಾವು ಡೆಂಗಿ ಅಂತ ಹೇಳ್ಬೋದು. ಸಿಂಪ್ಟಮ್ಯಾಟಿಕ್ ಆಗಿ ಹೇಳ್ಬೇಕಂದ್ರೆ ಯಾವ್ದಾದ್ರು 5 ಲಕ್ಷಣಗಳು ಅಂದ್ರೆ, ಒಂದು ಕಂಪ್ಲೀಟ್ ಬಾಡಿ ಪೇನ್ಸ್, ಸಿವಿಯರ್ ಹೆಡ್ಏಕ್ ಬರೋದು. ಓಕೆ. ಅಂಡ್ ಸಿವಿಯರ್ ಹೆಡ್ಏಕ್ ಜೊತೆಗೆ ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ನೋವು ಅನ್ಸೋದು. ನಾವು ತಲೆ ಮುಂದಕ್ಕೆ ಬಗ್ಗಿದ್ರು, ಸೈಡ್ ತಿರುಗಿಸಿದ್ರು ತಲೆಭಾರ ಅಂತೀವಿ. ತಲೆಭಾರ ಅನ್ನೋದು ಕಣ್ಣು ಹಿಂಭಾಗದಲ್ಲಿ ನಮ್ಗೆ ರೆಟ್ರೋ ಆರ್ಬೈಟಲ್ ಪೇನ್ ಅಂತ ನಾವು ಹೇಳ್ತೀವಿ. ಸೊ ಸಿವಿಯರ್ ಹೆಡ್ಏಕ್ ಆಗ್ಲಿ, ರೆಟ್ರೋ ಆರ್ಬೈಟಲ್ ಪೇನ್ ಆಗಲಿ, ಮೈಯೆಲ್ಲ ಪೂರ್ತಿ ಮಸಲ್ ಪೈನ್ ಆಗಿ, ವೈರಲ್ ಫೀವರ್ಸ್ ಎಲ್ಲದಕ್ಕೂ ಕ್ಲಾಸಿಕಲ್ ಮಯಾಲ್ಜಿಯಾಸ್ ಅಂತ ಇರ್ತವೆ. ಮಾಂಸಖಂಡಗಳ ನೋವಾಗ್ಲಿ, ಜಾಯಿಂಟ್ಸ್ ಪೇನ್ ಆಗಲಿ, ಆರ್ಥ್ರಾಲಜಿ ಅಂತೀವಿ. ಇದಕ್ಕೆ ಇನ್ನೊಂದು ಹೆಸರು ಬ್ರೇಕ್ ಬೋನ್ ಫೀವರ್ ಅಂತಾನು ಹೇಳ್ತೀವಿ ನಾವು ಡೆಂಗಿನ. ಅದ್ರ ಜೊತೆಯಲ್ಲಿ ರ್ಯಾಷಸ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತವೆ ದೇಹದ ಮೇಲೆ, ಮ್ಯಾಕ್ಯುಲೋ ಪ್ಯಾಪ್ಯುಲರ್ ರ್ಯಾಶ್ ಅಂತೀವಿ. ಅಂಡ್ ಎಸ್ಪೆಷಲಿ ಡೆಂಗಿಯಲ್ಲಿ ನಾವು ನೋಡಿದ್ರೆ ರ್ಯಾಶ್ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದ್ರೆ ಬ್ಲಾಂಚಿಂಗ್ ರ್ಯಾಶ್ ಅಂತ ಹೇಳ್ತೀವಿ. ಬ್ಲಾಂಚಿಂಗ್ ರ್ಯಾಶ್ ಹೇಗೆ ಅಂದ್ರೆ, ಈಗ ಕೆಂಪಾಗ್ಬಿಡುತ್ತೆ, ಅದ್ರಲ್ಲಿ ನಾವು ಅಟ್ಲೀಸ್ಟ್ ಕೈ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದ್ರು ನಮ್ಗೆ ಕೈದು ವೈಟ್ ಕಲರ್ ನಮ್ಗೆ ಕಾಣಿಸುತ್ತೆ. ಓಕೆ. ಆ ತರ ಬ್ಲಾಂಚಿಂಗ್ ರ್ಯಾಶ್ ಅನ್ನೋದು ನಾವು ಡೆಂಗಿ ಜ್ವರದಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಆಗಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಜನರಲೈಸ್ ನಮ್ಗೆ ಲಿಂಫ್ ಗ್ಲ್ಯಾಂಡ್ಸ್ ಎನ್ಲಾರ್ಜ್ಮೆಂಟ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅಂಡ್
ಒಂದು ಕ್ಯಾಪಿಲರಿ ಟೆಸ್ಟ್ ಅಂತ ಇರುತ್ತೆ. ಪಾಸಿಟಿವ್ ಕ್ಯಾಪಿಲರಿ ಟೆಸ್ಟ್ ಬಂದ್ರೆ ಅದು ಹೇಗೆ ಅಂದ್ರೆ, ಈಗ ನಾವು BP ಚೆಕ್ ಮಾಡ್ತೀವಲ್ಲ ಪೇಷಂಟ್ಗೆ. ಸೊ BP ಚೆಕ್ ಮಾಡುವಾಗ ಫಸ್ಟ್ ಅವ್ರದ್ದು ನಾರ್ಮಲ್ BP ಚೆಕ್ ಮಾಡಿ, ಸಪೋಸ್ ಫಾರ್ ಎಕ್ಸಾಂಪಲ್ ಸಿಸ್ಟೋಲಿಕ್ ಅಂದ್ರೆ ಮೇಲೆ ಇರೋ ರೀಡಿಂಗ್ 120 ಇದ್ದು 120 mm/Hg, ಕೆಳಗಡೆದು 80 mm/Hg ಇದ್ರೆ ಅದ್ರದ್ದು ಮಿಡ್ ಪಾಯಿಂಟ್ ತಗೋಬೇಕು. ಸೊ ಇಟ್ ವಿಲ್ ಬಿ 100 mm/Hg. ಫಸ್ಟ್ BP ಚೆಕ್ ಮಾಡಿಬಿಟ್ಟು ಆ ಮಿಡ್ ಪಾಯಿಂಟ್ಗೆ ಮತ್ತೆ ನಾವು BP ಕಫನ್ನು ಇನ್ಫ್ಲೇಟ್ ಮಾಡಿ 5 ನಿಮಿಷ ಆ ಸ್ಟೇಜಲ್ಲಿ ನಾವು ಮೇಂಟೈನ್ ಮಾಡಿದ್ಮೇಲೆ ಆ ಕಫನ್ನು ನಾವು ತೆಗೆದ್ರೆ ಅಲ್ಲಿ 1 ಇಂಚ್ ಇಂಟು 1 ಇಂಚ್ ಸ್ಕ್ವೇರ್ ಏರಿಯಾ ಅಲ್ಲಿ ಮೋರ್ ದ್ಯಾನ್ 10 ನಮಗೆ ಪೆಟಿಕಲ್ ಹೆಮೊರೇಜಸ್ ಸ್ಪಾಟ್ಸ್ ಅಂದ್ರೆ ಕೆಂಪ್ ಸ್ಪಾಟ್ಸ್ 1 ಇಂಚ್ ಇಂಟು 1 ಇಂಚ್ ಏರಿಯಾಲಿ ಮೋರ್ ದ್ಯಾನ್ 10 ಕಾಣಿಸಿದ್ರೆ ಅದನ್ನು ನಾವು ಪಾಸಿಟಿವ್ ಟೆಸ್ಟ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ವಿತೌಟ್ ವಾರ್ನಿಂಗ್ ಸೈನ್ಸ್. ಸೊ ನಾವು ಈ ಸ್ಟೇಜ್ ಅಲ್ಲಿ ಜನರಲ್ ನಾವು ಫೀವರ್ ಅಲ್ಲಿ ಫ್ಲೂಯಿಡ್ ಲಾಸ್ಗೆ, ರಿಹೈಡ್ರೇಷನ್ಗೆ ನಾವು ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು, ಡಿಹೈಡ್ರೇಷನ್ಗೆ. ಅಂಡ್ ದೆನ್ ಇದು ಜನರಲಿ ನಮಗೆ ಒಂದು 4-5 ಡೇಸ್ ಅಲ್ಲಿ ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ವಿತ್ ವಾರ್ನಿಂಗ್ ಸೈನ್ಸ್ ಬಂದಾಗ ಇದು ಯಾವಾಗ ಅಂದ್ರೆ ಫೀವರ್ ಕಡಿಮೆ ಆದ್ಮೇಲೆ ಸ್ಟಾರ್ಟ್ ಆಗೋದು. ಇದನ್ನು ನಾವು ಕ್ರಿಟಿಕಲ್ ಪೀರಿಯಡ್ ಅಂತೀವಿ. ದಿಸ್ ಇಸ್ ಮೋರ್ ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕಾಗಿರೋ ಸ್ಟೇಜ್. ಪೇಷಂಟ್ ಡಿಸ್ಚಾರ್ಜ್ ಆಗ್ಬಿಡ್ತಾರೆ. ಓಕೆ, ಈ ಪೀರಿಯಡ್ ಅಲ್ಲಿ ಅವ್ರಿಗೆ ಅಬ್ಡಾಮಿನಲ್ ಪೇನ್ ಏನಾದ್ರೂ ಡೆವಲಪ್ ಆದ್ರೂನು, ಓಕೆ, ಸಿವಿಯರ್ ವಾಮಿಟಿಂಗ್ ಏನಾದ್ರು ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಸಿಂಪ್ಟಮ್ಸ್, ಕರಳಿಗೆ ಇದಕ್ಕೆ ಸಂಬಂಧಪಟ್ಟದ ಸಿಂಪ್ಟಮ್ಸ್ ಇವೇನಾದ್ರೂ ಡೆವಲಪ್ ಆದ್ಮೇಲೆ ಬ್ಲೀಡಿಂಗ್, ಓಕೆ, ಗಮ್ಸ್ ಎಂದಾಗ್ಲಿ, ನೋಸ್ ಬ್ಲೀಡ್ಸ್, ಎಪಿಸ್ಟಾಕ್ಸಿಸ್ ಅಂತೀವಿ, ನೋಸ್ ಬ್ಲೀಡ್ಸ್ ಆಗಲಿ, ಸಿವಿಯರ್ ಈ ತರ ಏನಾದರೂ ಬ್ಲೀಡಿಂಗ್ಸ್ ಆದ್ರೆ ಇಮ್ಮಿಡಿಯೇಟ್ಲಿ ನಾವು ದಿಸ್ ಇಸ್ ಕಾಲ್ಡ್ ಎಸ್ ಕ್ರಿಟಿಕಲ್ ಪೀರಿಯಡ್ ಅಂಡ್ ದಿಸ್ ಆರ್ ಕಾಲ್ಡ್ ಎಸ್ ವಾರ್ನಿಂಗ್ ಸೈನ್ಸ್. ಓಕೆ ಮೇಡಮ್, ಯಾವೆಲ್ಲ ಕ್ರಮಗಳನ್ನು ತಗೋಬೇಕು, ಡೆಂಗ್ಯೂ ಎಷ್ಟು ಮಾರಕ ಅದ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್. ಇನ್ನೂ ಪ್ರಮುಖವಾಗಿ ಈ ನಾರ್ಮಲ್ ಜ್ವರ, ಈ ಮಲೇರಿಯಾ ಇರ್ಬೋದು, ಮಲೇರಿಯಾ ನಾರ್ಮಲ್ ಜ್ವರ ಅಲ್ಲ, ಮಲೇರಿಯಾ ಡೆಂಗ್ಯೂಗಿರುವಂಥ ಡಿಫ್ರೆನ್ಸ್ ಏನು, ಹಾಗೆಯೇ ಈ ಡೆಂಗ್ಯೂ ಬಂದಂಥವ್ರು ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಸರ್? ನಾರ್ಮಲ್ ಆಗಿ ಈಗ ಡೆಂಗ್ಯೂನ ಜೊತೆಯಲ್ಲಿ ಬಹಳಷ್ಟು ರೀತಿಯ, ಅಂದ್ರೆ ಈ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಬಹಳಷ್ಟು ರೀತಿಯ ಜ್ವರಗಳು ಬರುತ್ತೆ. ಜ್ವರ ಬಂದಾಗ ನಾವು ಸಾಮಾನ್ಯವಾಗಿ ಮನೆಯಲ್ಲೇ ಏನೋ ಚಿಕಿತ್ಸೆಯನ್ನು ತಗೊಳ್ಳೋದು ಈ ರೀತಿ ಮಾಡ್ತೇವೆ. ಡೆಂಗಿ ಅಂತ ಗೊತ್ತಾದ್ಮೇಲೆ ಭಯ ನಮ್ಮಲ್ಲಿ ಬಹಳ ಜಾಸ್ತಿ ಆಗುತ್ತೆ. ಡೆಂಗಿ ಅಂತ ಗೊತ್ತಾಗ್ಲಿಕ್ಕೆ ನಾನು ಪರೀಕ್ಷೆಗೆ ಯಾವಾಗ ಹೋಗ್ಬೇಕು ಅಂತ ಹೇಳಿದ್ರೆ, ನಾರ್ಮಲ್ ಜ್ವರಗಳು, ಈಗ ಡೆಂಗಿ ಇವತ್ತು ಮಸ್ಕಿಟೋ ಬೈಟ್ ಆಯ್ತು, ನಾವು ಏನ್ ಮಾಡ್ತೇವೆ, ನಿನ್ನೆಯಿಂದ ನನಗೆ ಎಲ್ಲೂ ಮಸ್ಕಿಟೋ ಬೈಟ್ ಆಗಿಲ್ಲ, ಸೊ ಹಾಗಾಗಿ ನನಗೆ ಡೆಂಗಿ ಬಂದಿಲ್ಲ ಅಂತ ಅಲ್ಲ. ಒಂದು ಸರಿ ಮಸ್ಕಿಟೋ ಬೈಟ್ ಆದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಬೈಟ್ ಆಗಿ ವಾರದ ಒಳಗಾಗಿ ನಿಮಗೆ ಜ್ವರ ಬರ್ತದೆ. 7 ದಿನದ ಹಿಂದೆ ನಿಮಗೆ ಬೈಟ್ ಆಗಿದ್ರು ಕೂಡ ಈಗ ಜ್ವರ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೇಗೆ ನೀವು ಕೇಳಿದ ಹಾಗೆ ಮಲೇರಿಯಾ ಅಥವಾ ಬೇರೆ ಜ್ವರಕ್ಕೂ ಡೆಂಗಿಗೂ ಹೇಗೆ ನಾನು ಡಿಫ್ರೆನ್ಸಿಯೇಷನ್ ಮಾಡಿ ನೋಡ್ಬೇಕು ಅಂದ್ರೆ, ಹೆಚ್ಚಿನದಾಗಿ 40 ಡಿಗ್ರಿ ಎಬೋವ್ ಸೆಲ್ಸಿಯಸ್ ಹೈ ಫೀವರ್ ನಮ್ಮಲ್ಲಿರುತ್ತೆ. ಬ್ರೇಕ್ ಬೋನ್ ಪೇಯ್ನ್ ಅಂತ ಕರಿತೀವಿ. ಬ್ರೇಕ್ ಬೋನ್ ಪೇಯ್ನ್ ಅಂತ ಹೇಳಿದ್ರೆ ನನ್ನಿಂದ ಇನ್ನು ತಡಿಲಿಕ್ಕೆ ಸಾಧ್ಯನೇ ಇಲ್ಲ ಈ ನೋವು ಅಂತ ಸಿವಿಯರ್ ಆದಂತಹ ನೋವಿನ ಲಕ್ಷಣಗಳಿರುತ್ತೆ. ಜೊತೆಯಲ್ಲಿ ಅವ್ರು ಮೇಡಮ್ ಹೇಳಿದಾಗೆ ಸಿವಿಯರ್ ಹೆಡ್ ಏಕ್, ಕಣ್ಣಿನ ಹಿಂಭಾಗದ ಸಿವಿಯರ್ ಆದಂತಹ ಸೆಳೆತ, ಜೊತೆಯಲ್ಲಿ ಕೆಂಪದಾದಂತಹ ಸಿವಿಯರ್ ರ್ಯಾಷಸ್, ಚರ್ಮದ ತೊಂದರೆ ನಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಮ್ಮ ಫಸ್ಟ್ ಸಸ್ಪೆಕ್ಷನ್ ಏನಿರುತ್ತೆ ಅಂದ್ರೆ ಅದು ಡೆಂಗ್ಯೂ ಅಂತ ಇರುತ್ತೆ. ಈ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ನಮಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ನಾರ್ಮಲ್ ಜ್ವರ ಬಂದಾಗ ಹೈ ಫೀವರ್ ಇತ್ತು, ಮೊದಲ 2 ದಿನಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಜ್ವರ ಇತ್ತು ಅಂದ್ರೆ ಕಂಪಲ್ಸರಿ ಆಗಿ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸ್ತಕ್ಕಂಥದ್ದು. ಬ್ಲಡ್ ಟೆಸ್ಟ್ ಅಲ್ಲೂ ನಿಮಗೆ ಮೇಜರ್ ಆಗಿ ನಿಮ್ಮ ಡಾಕ್ಟರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೆಮಟೋಕ್ರಿಟ್ ವ್ಯಾಲ್ಯೂ ಅನ್ನ ಚೆಕ್ ಮಾಡ್ತಾರೆ. ಹೆಮಟೋಕ್ರಿಟ್ ವ್ಯಾಲ್ಯೂ ಯಾಕೆ ಚೆಕ್ ಮಾಡ್ತಾರೆ ಅಂದ್ರೆ, ನಮ್ಮ ರಕ್ತದಲ್ಲಿ ಏನು ನೀರಿನ ಅಂಶ ಇರುತ್ತೋ ಪ್ಲಾಸ್ಮಾ, ಆ ಪ್ಲಾಸ್ಮಾ ಕಡಿಮೆ ಆಗಿ ರಕ್ತ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಯಲ್ಲಿ WBC ಬಿಳಿ ರಕ್ತ ಕಣಗಳ ನಂಬರ್ ಜಾಸ್ತಿ ಆಗಿ ಪ್ಲೇಟ್ಲೆಟ್ ನ ಕಂಟೆಂಟ್ ಕಡಿಮೆ ಆಗುತ್ತೆ. ಯಾಕೆ ನಾವು ಡೆಂಗಿಗೆ ಇವತ್ತು ಪ್ರೋಗ್ರಾಮ್ ಎಲ್ಲ ಮಾಡಿ ಮಾತಾಡಬೇಕು ಅಂತ ಹೇಳಿದ್ರೆ, ಯಾಕೆ ಇದು ಲೈಫ್ ಥ್ರೆಟನಿಂಗ್ ಅಂತ ಹೇಳಿದ್ರೆ, ಈ ಪ್ಲೇಟ್ಲೆಟ್ ನ ಪ್ರಮಾಣ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೋ ಮನುಷ್ಯನ ಲೈಫ್ ಅಷ್ಟು ರಿಸ್ಕಿಗೆ ಬರುತ್ತೆ. ಹಾಗಾಗಿ ಡೆಂಗಿಗೆ ನಾವು ಸೂಕ್ತವಾದ ಸಮಯದಲ್ಲಿ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳೋದು. ಯಾವುದೇ ಜ್ವರ ಇರಲಿ, 40 ಡಿಗ್ರಿ ಸೆಲ್ಸಿಯಸ್ ಇದ್ರೆ 2ನೇ ದಿನಕ್ಕೆ ನೀವು ಟೆಸ್ಟ್ ಅನ್ನ ಮಾಡಬೇಕು. ಬಹಳ ಸಿವಿಯರ್ ಆದಂತಹ ತಲೆನೋವಾಗ್ಲಿ, ರ್ಯಾಶ್ ಆಗ್ಲಿ, ಮೈ ಮೇಲೆ ಏನಾದ್ರೂ ಕೆಂಪದು ರ್ಯಾಶ್ ಆಗ್ಲಿ, ಬ್ರೇಕ್ ಬೋನ್ ಪೇನ್, ಬಹಳ ಸಿವಿಯರ್ ಆದಂತಹ ನೋವುಗಳಿದ್ರೆ ಫಸ್ಟ್ ನಿಮ್ಮ ಟೆಸ್ಟ್ ಬ್ಲಡ್ ಟೆಸ್ಟ್ ಅಲ್ಲಿ ಹೆಮಟೋಕ್ರಿಟ್ ವ್ಯಾಲ್ಯೂ, ಜೊತೆಗೆ ಡೆಂಗಿಯನ್ನ ಈಸಿಯಾಗಿ ಐಡೆಂಟಿಫೈ ಮಾಡೋಂಥದ್ದು ಟೆಸ್ಟ್ ಇದೆ. IgG ಮತ್ತು IgM ಟೆಸ್ಟ್ ಅಂತ ಹೇಳ್ತೇವೆ. IgG ಟೆಸ್ಟ್ ಬಹಳ ಈಸಿ,
IgM ಸ್ವಲ್ಪ ದಿನಗಳ ನಂತರ ಕಾಣಿಸ್ಕೊಳ್ಳುತ್ತೆ. ಆಂಟಿಜನ್ ಟೆಸ್ಟ್ ನಿಮಗೆ ವಿತಿನ್ ಎ ಸೆಕೆಂಡ್ಸ್ ನಿಮಗೆ ರಿಪೋರ್ಟ್ ಬಂದ್ಬಿಡುತ್ತೆ. IgM ಮಾಡ್ಲಿಕ್ಕಾದ್ರೂ ಒಂದು ವಾರ ಟೈಮ್ ಬೇಕಾಗುತ್ತೆ. ಆಂಟಿಬಾಡಿ ಟೆಸ್ಟ್ ಅದು. ನಮಗೀಗೇನು ಡೆಂಗಿ ಕಿಟ್ ಅಂತ ಕೊಡ್ತಾರೆ ಅದರಲ್ಲಿ NS1 ಐಡೆಂಟಿಫೈ ಮಾಡಿಬಿಡ್ತಾರೆ. ಅದು ವಿತಿನ್ ಎ ಸೆಕೆಂಡ್ಸ್ ನಿಮಗೆ ರಿಪೋರ್ಟ್ ಪಾಸಿಟಿವ್ ಡೆಂಗ್ಯೂ ಪ್ರೆಸೆಂಟ್ ಇದೆ ಅಂತ ಬರುತ್ತೆ. ಆಂಟಿಜನ್ ಟೆಸ್ಟ್ ಅಂತ ಕರಿತೀವಿ. ಅಂದ್ರೆ ಏನು ವೈರಸ್ ಎಂಟ್ರಿ ಆಗಿದೆಯೋ ಬಾಡಿಯಲ್ಲಿ ಈ ವೈರಸ್ ಅನ್ನ ಈಸಿಯಾಗಿ ಡಿಟೆಕ್ಟ್ ಮಾಡಿಬಿಡುತ್ತೆ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ಗೆ ಬಂದಾಗ ವೈರಸ್ಗೆ ದೇರ್ ಇಸ್ ನೋ ಟ್ರೀಟ್ಮೆಂಟ್, ಬಟ್ ಅದಕ್ಕೆ ಆಲ್ಟರ್ನೇಟ್ ಏನ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಅದಕ್ಕೂ ಮುಂಚೆ ನೀವು ಹೇಳಿದಾಗ ಇವಕ್ಕೆ ಡಿಫ್ರೆನ್ಸಿಯೇಷನ್ ಅನ್ನ ನಾನು ಈಗ ನಿಮ್ಗೆ ಹೇಳಿದೆ. ಇಮಿಡಿಯೇಟ್ಲಿ ಪ್ರತಿಯೊಬ್ರು ಇದನ್ನ ಏನು ಚಾನಲ್ ಇಂದ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರು ನೀವು ತಿಳ್ಕೊಳ್ಬೇಕಾದ್ದು ಬಹಳ ಇಂಪಾರ್ಟೆಂಟ್. 40 ಡಿಗ್ರಿ ಸೆಲ್ಸಿಯಸ್ ಇದ್ದು ಬಹಳ ಸಿವಿಯರ್ ಪೇನ್ ಇದ್ರೆ 3ನೇ ದಿನಕ್ಕೆ ನೀವು ಬ್ಲಡ್ ಟೆಸ್ಟ್ ಅನ್ನ ಮಾಡಿಸಲೇಬೇಕು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಹೆಮಟೋಕ್ರಿಟ್ ಟೆಸ್ಟ್ ಅನ್ನ ನೀವು ಮಾಡಿಸಬೇಕು. ಸೊ ದಟ್ ಥಿಕ್ನೆಸ್ ಗೊತ್ತಾಗುತ್ತೆ. ಪ್ಲೇಟ್ಲೆಟ್ಸ್ ಟೆಸ್ಟ್ ಅನ್ನ ನೀವು ಮಾಡ್ತೀರಿ ಅಥವಾ ನಿಮ್ ಡಾಕ್ಟರ್ ಹತ್ರ ಹೋದಾಗ ಅವ್ರು ಅದನ್ನ ಮಾಡ್ತಾರೆ. ಈಸಿಯಾಗಿ ಈಗ ದೊಡ್ಡ ಟೆಸ್ಟ್ಗೆ ಹೋಗದೆ ಕಿಟ್ ಬಂದಿದೆ. ಜಸ್ಟ್ ಡೆಂಗ್ಯೂ ಟೆಸ್ಟ್ ಕಿಟ್ ನೀವು ಡಿಟೆಕ್ಟ್ ಮಾಡಿಬಿಟ್ರು ಕೂಡ ಇಮಿಡಿಯೇಟ್ಲಿ ನಿಮಗೆ ಅದು ಡೆಂಗ್ಯೂ ಬಂದಿರೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಡಿಫ್ರೆನ್ಸಿಯೇಷನ್ ಇವ್ರು ಹೇಳಿದಾಗೆ 5ರಲ್ಲಿ 2 ಲಕ್ಷಣ ಜೊತೆಗೆ ಹೈ ಫೀವರ್ ಇದಿತ್ತು ಅಂದ್ರೆ ಡೆಂಗ್ಯೂ ಪಾಸಿಟಿವ್ ಬಂದೇ ಬರುತ್ತೆ. ಓಕೆ ಸರ್ ಕೂಡ ಹೇಳ್ತಾ ಇದ್ರು ಡೆಂಗ್ಯೂ ಬಂದರೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ತಗೊಳ್ಬೇಕು, ಹಾಗೇನೆ ಬೇರೆ ಜ್ವರ ಈ ಮಲೇರಿಯಾದಂಥ ಬೇರೆ ಜ್ವರಕ್ಕೂ ಅಥವಾ ಡೆಂಗ್ಯೂಗೂ ಯಾವ ರೀತಿಯಾದಂಥ ವ್ಯತ್ಯಾಸ ಇರುತ್ತೆ ಅನ್ನೋಂಥದ್ರ ಕುರಿತು ಸರ್ ಮಾಹಿತಿಯನ್ನು ನೀಡ್ತಾ ಇದ್ರು. ಮೇಡಮ್, ಓರ್ವ ಡೆಂಗ್ಯೂ ಸೋಂಕಿತ ಇರಬಹುದು, ಆತ ಚಿಕಿತ್ಸೆಯನ್ನು ಪಡಿತಾ ಇರ್ತಾನೆ, ಹಾಸ್ಪಿಟಲ್ ಇರ್ತಾನೆ ಅಥವಾ ಮನೆಯಲ್ಲಿರ್ತಾನೆ, ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರ್ತಾನೆ, ಆತ ಅನುಸರಿಸಬೇಕಾದಂಥ ಆಹಾರ ಪದ್ಧತಿ ಏನು ಮೇಡಮ್? ಎಸ್, ಈಗ ಈ ಹೈ ಗ್ರೇಡ್ ಫೀವರ್ ಇಂದ ಬಾಡಿಯಲ್ಲಿ ಆಗಿರುವ ಫಿಸಿಯೋಲಾಜಿಕಲ್ ಪ್ಯಾಥಾಲಜಿಕಲ್ ಚೇಂಜಸ್ ಇಂದ ಸಿವಿಯರ್ ವೀಕ್ನೆಸ್ ಅದು ಒಂದಿರುತ್ತೆ. ಓಕೆ, ಅಂಡ್ ಹೈ ಫೀವರ್ ಇರೋದ್ರಿಂದ ಫ್ಲೂಯಿಡ್ ಲಾಸ್ ಜಾಸ್ತಿ ಆಗಿರುತ್ತೆ ಈ ಎಪಿಸೋಡ್ ಆಫ್ ಫೀವರ್ ಇದ್ದಾಗ. ಸೊ ಫಸ್ಟ್ ಥಿಂಗ್ ಅವರು ರಿಹೈಡ್ರೇಷನ್ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಡಿಹೈಡ್ರೇಷನ್ ಅಂದ್ರೆ ಬಹಳ ಫ್ಲೂಯಿಡ್ಸ್ ಲಾಸ್ ಆಗ್ತಾ ಇರೋದ್ರಿಂದ ರಿಹೈಡ್ರೇಷನ್ ಅಲ್ಲಿ ನಾರ್ಮಲ್ ವಾಟರ್ ಒಂದೇ ಸಾಕಾಗಲ್ಲ. ಅಲಾಂಗ್ ವಿತ್ ದಟ್ ಎಲೆಕ್ಟ್ರೋಲೈಟ್ ಕಾಂಪೊನೆಂಟ್ಸ್ ಆಡ್ ಆಗಿರೋ ವಾಟರ್ ಅನ್ನು ತಗೊಳ್ತಾ ಇರೋದು. ನಮ್ಗೀಗ ORS ಅದೆಲ್ಲ ಹೇಳ್ತೀವಲ್ಲ, ಸೊ ಈ ORS ಸೊಲ್ಯೂಷನ್ಸ್ ಇಂದ ಬಾಡಿಯನ್ನು ಹೈಡ್ರೇಟ್ ಮಾಡ್ಕೊಳ್ಳೋದ್ಮೇಲೆ ಫೋಕಸ್ ಮಾಡಬೇಕು. ಅದ್ರ ಜೊತೆಗೆ ಎಳ್ನೀರು, ಓಕೆ, ಎಳ್ನೀರು, ಆರೆಂಜ್ ಜ್ಯೂಸ್ ಮತ್ತೆ ಪ್ಲೇಟ್ಲೆಟ್ ಜ್ಯೂಸ್ ಅಂಡ್ ಪಪಾಯ ಅನ್ನೋದು ಸ್ವಲ್ಪ ಐದರ್ ಲೀವ್ಸ್ ಇಂದ ಜ್ಯೂಸ್ ಮಾಡಿದ್ದಾಗ್ಲಿ ಅಥವಾ ಹಣ್ಣಾಗ್ಲಿ ಡೈಟ್ ಅಲ್ಲಿ ಸ್ಪೆಸಿಫಿಕಲಿ ಅವರು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಸ್ವಲ್ಪ ಈಸಿಲಿ ಡೈಜೆಸ್ಟಬಲ್ ಫುಡ್ ಮೇಲೆ ಅವರು ಫೋಕಸ್ ಮಾಡಬೇಕು. ಹೆಸರು ಬೇಳೆ ಜೊತೆಗೆ ಮಾಡಿದ ಕಿಚಡಿ ಆಗ್ಲಿ ಈಸಿಲಿ ಡೈಜೆಸ್ಟಬಲ್. ಓಕೆ, ಅವ್ರಿಗೆ ಬಿಕಾಸ್ GI ಗ್ಯಾಸ್ಟ್ರೈಂಟ್ ಕರಳೂನೇ ಇನ್ವಾಲ್ವ್ ಆಗಿರ್ತವೆ, ಸ್ವಲ್ಪ ಮಟ್ಟಕ್ಕೂ ಕರಳೂನೇ ಇನ್ವಾಲ್ವ್ ಆಗಿರ್ತವೆ ಈ ಫೀವರ್ ಬಂದಾಗ. ಸೊ ಬಹಳ ನಾವು ಇದಕ್ಕೆ ಏನಂತ ಹೇಳಿದ್ರೆ ಸೂದನಿಂಗ್ ಡೈಟ್ ಅಂತ ಹೇಳ್ತೀವಿ. ಸೂದನಿಂಗ್ ಡೈಟ್ ಅಂದ್ರೆ ನಮ್ಮ ಕರಳು ಜಾಸ್ತಿ ಕಷ್ಟಪಟ್ಟು ನಾವು ತಿಂದದ ಆಹಾರನ ಜೀರ್ಣ ಮಾಡ್ಕೋಬೇಕಾಗ್ಲಿಲ್ದೆ ಇರುವ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ. ಓಕೆ, ಅಂಡ್ ಇನ್ ಸ್ಪೆಸಿಫಿಕ್ ರಿಲೇಟೆಡ್ ಟು ಫ್ಲೂಯಿಡ್ ಲಾಸ್ ಜಾಸ್ತಿ ಫೋಕಸ್ ಮಾಡಬೇಕು. ಈ ಆರೆಂಜ್ ಜ್ಯೂಸ್ ಅವೆಲ್ಲ ಬೋತ್ ಸಾಲ್ಟ್ ಮತ್ತೆ ಸ್ವೀಟ್ನರ್ ಅಂದ್ರೆ ಹನಿ ಈ ತರ ಏನಾದ್ರು ನ್ಯಾಚುರಲ್ ಸ್ವೀಟ್ನರ್ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಆ ಸುಸ್ತು ಏನಾದ್ರು ಇದೆ ಅದರಿಂದ ಬೇಗ ಕೋಪ್ ಅಪ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ದೀಸ್ ಆರ್ ದ ಮೇನ್ ಥಿಂಗ್ಸ್. ಅಂಡ್ ಫ್ರೂಟ್ಸ್ ಇಂಪಾರ್ಟೆಂಟ್. ಎಸ್, ಅಂದ್ರೆ ಈ ನಾನ್ ವೆಜ್ ಫುಡ್ಗಳಿಂದ ಸ್ವಲ್ಪ ದೂರ ಇಡಿ. ಜಂಕ್ ಫುಡ್ಗಳಿಂದ, ನಾನ್ ವೆಜ್ ಆಗಲಿ, ರಿಫೈನ್ಡ್ ಫುಡ್ಸ್ ಆಗಲಿ ಅಥವಾ ಡೀಪ್ ಫ್ರೈಡ್ ಐಟಮ್ಸ್ ಆಗಲಿ ನಮ್ಮ ಕರಳು ಇನ್ನೂ ಅವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಸ್ಟೇಜ್ ಅಲ್ಲಿ ಇರಲ್ಲ. ಸೊ ಅಟ್ ಲೀಸ್ಟ್ ಫಾರ್ ಅ ಮಂತ್ ಆರ್ 3 months, 1 month to 3 months ಸ್ವಲ್ಪ ಹುಷಾರಾಗಿ ನಮ್ಮ ಆಹಾರ, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದ್ಧತಿಗಳನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜ್ವರ ಅಂತ ಬಂದಾಗ ಒಂದು ಡೆಂಗಿ ಮಾತ್ರ ಅಲ್ಲ, ಯಾವುದೇ ಜ್ವರ ಅಂತ ಬಂದ್ರು ನಮ್ಮ ದೇಹ ನನ್ನನ್ನ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಕ್ಕಂತಹ ಒಂದು ರೋಗ ಲಕ್ಷಣ. ಜ್ವರದಲ್ಲಿ ಬಹಳ ಇಂಪಾರ್ಟೆಂಟ್ ನಾವೇನ್ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಸಾಧ್ಯ ಅಷ್ಟು ಬಾಡಿಯನ್ನ ಲೈಟ್ ಆಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡೋದು. ಜ್ವರ ಬಂದಾಗ ನೀವು ಅಬ್ಸರ್ವ್ ಮಾಡ್ರಿ, ಬಾಡಿಯ ಟೆಂಪರೇಚರ್ ಬಹಳ ಜಾಸ್ತಿ ಆಗಿರುತ್ತೆ, ಬಾಯಿ ಕಹಿ ಆಗಿರುತ್ತೆ, ಏನನ್ನು ನಿಮಗೆ ತಿನ್ಬೇಕು ಅನ್ಸೋದಿಲ್ಲ. ನಾವೇನ್ ಮಾಡ್ತೇವೆ, ಟ್ಯಾಬ್ಲೆಟ್ ಕೊಡ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನೀವು ತಿನ್ಬೇಕ್ರಿ, ಗುಳಿಗೆನ ಹಾಕೋಬೇಕು ಅಂತೀವಿ. ಬಟ್ ಬಾಡಿ ಏನ್ ಹೇಳ್ತದೆ, ಏನೂ ಫುಡ್ ಅನ್ನ ನೀವು ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತದೆ. ಅದರ ಮೇನ್ ರೀಸನ್ ಇಷ್ಟೇ, ಬಾಡಿ ತನ್ನಲ್ಲಿ ಇದ್ದಂತಹ ಹೈಡ್ರೇಷನ್ ಅನ್ನ, ತನ್ನ ನೀರನ್ನ ಬಳಸ್ಕೊಂಡು ದೇಹದಲ್ಲಿ ನಮ್ಮ ಬಿಳಿ ರಕ್ತ ಕಣಗಳನ್ನ ಜಾಸ್ತಿ ಮಾಡುತ್ತೆ. ಈ ರಕ್ತ ಕಣಗಳೇನಿದಾವೆ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಏನ್ ಕರಿತೇವೆ, ಇದು ಹೊರಗಿಂದ ಬಂದಿರತಕ್ಕಂತ ಬ್ಯಾಕ್ಟೀರಿಯಾ ಆಗಿರ್ಬೋದು, ಪ್ರೋಟೋಸೋವಾ ಆಗಿರ್ಬೋದು, ವೈರಸ್ ಆಗ್ಬೋದು, ಇದನ್ನ ಸಂಪೂರ್ಣವಾಗಿ ಕಿಲ್ ಮಾಡ್ತದೆ.
ಈ ಬಾಡಿಯ ರೆಸ್ಪಾನ್ಸ್ಗೆ ನಾನು ಅಡಿಷನ್ ಆಗಿ ಫುಡ್ಡನ್ನು ಕೊಟ್ಬಿಟ್ರೆ ಕಂಪ್ಲೀಟ್ ಆಗಿ ನಾನು ರಿಕವರಿ ಆಗಿಬಿಡ್ತೇನೆ. ಡೆಂಗ್ಯೂ ಅಂದ ತಕ್ಷಣ ಬಹಳ ಜನರಲ್ಲಿ ಭಯ ಏನು ಅಂದರೆ ಸತ್ತೋಗ್ಬಿಡ್ತೇನೆ, ನಾನು ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿಬಿಟ್ಟಿದೆ, ನಾನು ಇನ್ಫ್ಯೂಷನ್ನೇ ಮಾಡಿಸ್ಕೋಬೇಕೇನೋ, ಓನ್ಲಿ ಪ್ಲೇಟ್ಲೆಟ್ಸನ್ನು ನಾನು ಬಾಡಿಗೆ ಹಾಕ್ಕೊಳ್ಬೇಕೇನೋ ಅಂತೇಳಿ. 100ರಲ್ಲಿ 60% ಜನ ಡೆಂಗಿಯಿಂದ ನಾರ್ಮಲ್ ಆಗಿ ರಿಟರ್ನ್ ಆಗ್ಬಿಡ್ತಾರೆ. 20% ಏನಿದೆ ಅವರು ಸೆಕೆಂಡ್ ಸ್ಟೇಜ್ ಅನ್ನ ದಾಟಿ ಹೋಗುವಂತ ಚಾನ್ಸಸ್ ಇರುತ್ತೆ. ಲಾಸ್ಟ್ 20 ಇದೆಯಲ್ಲ, ಅವು ತೀವ್ರತರನಾದಂತಹ ತೊಂದರೆಗಳು, ಅಂದ್ರೆ ರಕ್ತಸ್ರಾವ ಕೂಡ ಆಗ್ಲಿಕ್ಕೆ, ಅಂದ್ರೆ ಪ್ಲೇಟ್ಲೆಟ್ ನ ಕಂಟೆಂಟ್ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ಕಂಪ್ಲೀಟ್ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗಲೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಲ್ಲಿ ಮತ್ತೊಂದು ನೆನ್ಪಿಟ್ಕೊಳ್ರಿ, ಓನ್ಲಿ ಪ್ಲೇಟ್ಲೆಟ್ ಅನ್ನ ತಗೊಂಡು ಹಾಕೋ ಇನ್ಫ್ಯೂಷನ್ ಗಳನ್ನ ನೋ, ಸ್ಟ್ರಿಕ್ಟ್ಲಿ ಇಟ್ ಶುಡ್ ಬಿ ಕಂಪ್ಲೀಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಿಮಗೆ ಹೆಲ್ಪ್ ಆಗುತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ. ಫಸ್ಟ್ ಸ್ಟೇಜ್ ಅಲ್ಲಿರೋರು ಕರೆಕ್ಟ್ ಆದ ರೀತಿಯ ಆಹಾರ ಕ್ರಮವನ್ನ ನೀವು ಪಾಲನೆ ಮಾಡಿದ್ದೇ ಆದರೆ ಆಲ್ಮೋಸ್ಟ್ ನೀವು ಕಂಪ್ಲೀಟ್ ಆಗಿ ರಿಕವರಿ ಆಗ್ತೀರಿ. ಸರ್ ನಾನು ಕಡಿದ್ರು ಬರಬಾರ್ದು ಸರ್, ಹಂಗೂ ಇರುತ್ತಾ? ದೇರ್ ಆರ್ ಚಾನ್ಸಸ್ ಲೈಕ್ ದಟ್. ನಿಮ್ಮ ಬಾಡಿಯ ಇಮ್ಯುನಿಟಿ ಬಹಳ ಚೆನ್ನಾಗಿದೆ. ನಾನು ಹೇಳಿದೆ ಇನ್ಕ್ಯುಬೇಷನ್ ಪೀರಿಯಡ್ 7 ದಿನ ಅಂತ ಹೇಳಿದೆ. 7 ದಿನ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು 10 days. ಯಾಕೆ ಅಂತ ಹೇಳಿದ್ರೆ ನನ್ನಲ್ಲಿ ಅಷ್ಟು ಇಮ್ಯುನಿಟಿ ಇದ್ದಾಗ ಆಟೋಮೆಟಿಕಲಿ, ಈಗ ನಾವು ಕರೋನಾದಲ್ಲೂ ನೋಡಿದ್ದೇವೆ, ಒಂದೇ ಮನೆಯಲ್ಲಿ ಒಬ್ಬರು ಸತ್ತೋಗಿದ್ದಾರೆ, ಇನ್ನೊಂದು 4-5 ಜನ ಆರಾಮದಲ್ಲಿ ಇದ್ದದ್ದನ್ನು ನಾವು ನೋಡಿದ್ದೇವೆ. ಪ್ರತಿ ವೈರಸ್ನ ಲಕ್ಷಣವೂ ಹೀಗೆ ಇರುತ್ತೆ. ನನ್ನ ಬಾಡಿಯ ರೋಗ ನಿರೋಧಕ ಶಕ್ತಿ ಪ್ರತಿದನ್ನು ಕೂಡ ನನ್ನನ್ನು ಡಿಸೈಡ್ ಮಾಡುತ್ತೆ. ಹಾಗಾಗಿ ನನ್ನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಬಹಳ ಸಿಂಪಲ್, ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗೋದು, ಸೊ ದಟ್ ವಿಟಮಿನ್ ಡಿ ಬಹಳ ಚೆನ್ನಾಗಿ ಬರುತ್ತೆ ದೇಹಕ್ಕೆ. ವಿಟಮಿನ್ ಸಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ನಿಂಬೆಹಣ್ಣು, ಯಾವುದೇ ಹುಳಿ ಇರ್ತಕ್ಕಂಥ ಆಹಾರವನ್ನ ನಿಮ್ಮ ಆಹಾರದಲ್ಲಿ ನೀವು ಪ್ರತಿನಿತ್ಯ ಬಳಸಿದ್ದೇ ಆದರೆ, ಪ್ರತಿದಿನ ಯೋಗದ ಅಭ್ಯಾಸಗಳನ್ನ ಮಾಡಿದ್ದೇ ಆದರೆ, ವ್ಯಾಯಾಮವನ್ನ ನಿಯಮಿತವಾಗಿ ಇಟ್ಕೊಂಡಿದ್ರೆ, ನೀರು ಟೈಮ್ ಟು ಟೈಮ್ ಕರೆಕ್ಟಾಗಿ ಕುಡಿತಾ ಇದ್ರೆ, ಸೊಳ್ಳೆಯಿಂದ ಸಂಪೂರ್ಣವಾಗಿ, ಅಂದ್ರೆ ಮನೆಯ ವಾತಾವರಣವನ್ನ ಬಹಳ ಚೆನ್ನಾಗಿ ಶುಚಿಯಾಗಿ ಇಟ್ಕೊಂಡ್ರೆ ಇದನ್ನ ಪ್ರಿವೆಂಟಿವ್ ಅಂತ ಕರಿತೀವಿ. ಬರದಂಗೆನೆ ನೀವು ತಡಿಬಹುದು. ಬಂದ್ಬಿಟ್ಟಿದೆ ಸರ್, ಆಲ್ರೆಡಿ ಕಳೆದು ಬಿಟ್ಟಿದೆ, ಈಗ ನಾನು ಏನ್ ಮಾಡಬೇಕು ಅಂತ ಆದ್ರೆ ಸ್ವಲ್ಪ ಹಣ್ಣು, ತರಕಾರಿ, ಸೊಪ್ಪುಗಳನ್ನ ಚೆನ್ನಾಗಿ ಬಾಯ್ಲ್ ಮಾಡಿ. ಯಾಕಂದ್ರೆ ಕರಳು ಬಹಳ ಸೂಕ್ಷ್ಮವಾಗಿರುತ್ತೆ. ಯಾಕಂದ್ರೆ ಜ್ವರದಲ್ಲಿ ರಿಕವರಿ ಪೀರಿಯಡ್ ಅಲ್ಲಿ ಇರೋದ್ರಿಂದ ಬಹಳ ಸೂಕ್ಷ್ಮವಾಗಿರುತ್ತೆ. ನೀವು ಹೇಳ್ದಂಗೆ ನಾನ್ ವೆಜ್ ಐಟಮ್ಗಳನ್ನ, ಶಕ್ತಿ ಬಂದ್ಬಿಡುತ್ತೇನೋ, ಪ್ರೋಟೀನ್ ಬಹಳ ಬಂದ್ಬಿಡುತ್ತೇನೋ, ಪ್ರೋಟೀನ್ ಬರ್ಲಿಕ್ಕೂ ಮುಂಚೆ ಅದು ಜೀರ್ಣ ಆಗಬೇಕು, ಕರಳಲ್ಲಿ ಅಬ್ಸಾರ್ಬ್ ಆಗಬೇಕು. ಆ ಜೀರ್ಣ ಶಕ್ತಿ ಕಡಿಮೆ ಆಗಿರುತ್ತೆ ಜ್ವರದಲ್ಲಿ. ಯಾವುದೇ ರೀತಿಯ ಜ್ವರ, ಸ್ಪೆಷಲಿ ವಿಷಮ ಜ್ವರಗಳಲ್ಲಿ ನಾನ್ ವೆಜ್ ನ ಐಟಮ್ಗಳನ್ನ ಬಹಳ ಬಹಳ ಕಡಿಮೆ ಮಾಡ್ರಿ. ಆಲ್ಕೋಹಾಲ್, ಟೊಬ್ಯಾಕಿನಿಂದ ಕಂಪ್ಲೀಟ್ ಆಗಿ ದೂರ ಇರ್ರಿ. ಸಾತ್ವಿಕವಾದಂತಹ, ಸರಳವಾದಂತಹ ಇಂಡಿಯನ್ ಫುಡ್ ಇಸ್ ಬೆಸ್ಟ್ ಫುಡ್. ಮನೆಯಲ್ಲೇ ಮಾಡಿದಂತಹ ಮೆತ್ತಗೆ ಇರ್ತಕ್ಕಂಥ ಈಸಿ ಡೈಜೆಸ್ಟಬಲ್ ಫುಡ್ ಅನ್ನ ತಗೊಳ್ಳೋದ್ರಿಂದ ಹೆಚ್ಚಿನ ರೀತಿಯಾಗಿ ನೀವು ರಿಕವರಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಯಲ್ಲಿ ಪಪ್ಪಾಯ ಎಲೆ, ಅದನ್ನು ಹೇಗೆ ಬೇಕಾಗಿ, ಈಗ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಪಪ್ಪಾಯ ಎಲೆ ಬಹಳ ಒಳ್ಳೆಯದು, ಡೆಂಗಿಗೆ ಬಹಳ ಒಳ್ಳೆಯದು ಅಂತ ಸಿಕ್ಕ ಎಲೆ ತಗೊಂಡು ಎಲೆ ತಿನ್ನೋ ಕೆಲಸಗಳನ್ನ ಮಾಡಕ್ಕೆ ಹೋಗೋದು ಬೇಡ. ಎಲೆಯನ್ನ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಅದನ್ನ ಮಿಕ್ಸಿಗೆ ಅಥವಾ ನೀವೇ ಕೈಯಲ್ಲಿ ಹಿಂಡಿ ರಸ ತೆಗೆಯೋದು, 1 ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ. ಬೆಳಗ್ಗೆ ಲಿಮಿಟ್ ಇದೆ. ಹೌದು, ಬೆಳಗ್ಗೆ 1 ಸ್ಪೂನ್ ಅಥವಾ ಸಂಜೆ 1 ಸ್ಪೂನ್, ಇಲ್ಲ 1 ಬೌಲ್ ಪಪ್ಪಾಯ ಬಹಳ ಒಳ್ಳೆಯದು ಅಂತ. ಜಾಸ್ತಿ ತಿಂದ್ರೆ ಮತ್ತು ಹೀಟ್ ಆಗುತ್ತೆ, ಜ್ವರ ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ನಮ್ಮ ನೇಟಿವ್ ಅನ್ನ ಬ್ಲೇಮ್ ಮಾಡದ ಹಾಗೆ, ಅಮೃತವನ್ನು ಕೂಡ ಕರೆಕ್ಟ್ ಆದ ಪ್ರಮಾಣದಲ್ಲಿ ತಗೊಂಡ್ರೇನೆ ಅಮೃತ ಆಗಿರುತ್ತೆ. ಅತಿಯಾದ ಅಮೃತವೂ ವಿಷ ಆಗುತ್ತೆ. ಹಾಗಾಗಿ 1 ಬೌಲ್ ಅಷ್ಟು ಹಣ್ಣು ಬೆಳಗ್ಗೆ, ಪಪ್ಪಾಯ ಸಂಜೆ, ಮೋರ್ ದ್ಯಾನ್ ಎನಫ್. ಇದರ ಜೊತೆಗೆ ವಿಟಮಿನ್ ಸಿ ಇರ್ತಕ್ಕಂಥ ಆಹಾರಗಳನ್ನು ಹೆಚ್ಚಾಗಿ ತಗೊಳ್ಳೋದ್ರಿಂದ ಈ ಜ್ವರದಿಂದ ನಾವು, ಅಂದ್ರೆ ಫಸ್ಟ್ ಸ್ಟೇಜ್ ಆಫ್ ಜ್ವರ, ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ನಾವು ಅದನ್ನ ಫೈಟ್ ಮಾಡಲಿಕ್ಕೆ ಇದು ಸಹಾಯವನ್ನ ಮಾಡ್ತದೆ. ಎಸ್ ಸರ್, ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ. ವಿಂಧ್ಯ ಮೇಡಮ್, ನೇರವಾಗಿ ನಿಮ್ಮ ಹತ್ರ ಬರ್ತೀನಿ. ಈ ಮಕ್ಕಳಿಗೆ ಜ್ವರ ಬಂತಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ವರಿ ಮಾಡ್ಕೊಳ್ತಾರೆ. ದೊಡ್ಡವರು ಹೆಂಗಾದರೂ ರಿಕವರ್ ಆಗ್ತಾರೆ, ಡೆಂಗ್ಯೂ ಬರಲಿ, ಬೇರೆ ಏನಾದರೂ ಬರಲಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡು ರಿಕವರ್ ಆಗ್ತಾರೆ. ಏನಕ್ಕಂದ್ರೆ ಅವರಿಗೆ ಒಂದು ಧೈರ್ಯ ಇರುತ್ತೆ. ಆದರೆ ಮಕ್ಕಳಿಗೆ ಅಂತ ಬಂದರೆ ಸ್ಕೂಲ್ ರಜೆ ಆಗುತ್ತೆ, ಒಂದು ನಾರ್ಮಲ್ ಫೀವರ್ ಬಂದರೆ 1-2 ದಿವಸ ಸ್ಕೂಲ್ ರಜೆ ಆಗುತ್ತೆ, ಪೋಷಕರಲ್ಲಿ ಒಂದು ಟೆನ್ಷನ್ ಇರುತ್ತೆ, ಮತ್ತೊಂದು ರೀತಿಯಲ್ಲಿ ಆತಂಕ. ಏನಾಗುತ್ತೆ ಅಂತ ಚಿಕ್ಕ ಮಕ್ಕಳಿಗೆ ಹೇಳೋಕ್ಕಾಗಲ್ಲ, ನನ್ನ ದೇಹದಲ್ಲಿ ಏನಾಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಈ ಡೆಂಗ್ಯೂ ಸೋಂಕು ಮಕ್ಕಳಿಗೆ ಯಾವ ರೀತಿಯಾಗಿ ಪರಿಣಾಮ ಉಂಟು ಮಾಡಬಹುದು? ಈವನ್ ಮಕ್ಕಳಲ್ಲಿನೂ ಡೆಂಗಿ ಇನ್ಫೆಕ್ಷನ್ ಆದಾಗ ಈ ಸಿಂಪ್ಟಮ್ಸ್ ಅವನ್ನು ಆಲ್ಮೋಸ್ಟ್ ಸೇಮೇ ಕಾಣಿಸ್ಕೊಳ್ತವೆ. ಬಟ್ ಅವ್ರನ್ನ ನಾವು ನೋಡಿದಾಗ ಅವರು ದಿನ ಚೆನ್ನಾಗಿ ಆಟಾಡ್ಕೊಳ್ಳುವವರು, ಏನಾದರೂ ಇನ್ ಕೇಸ್ ಸ್ವಲ್ಪ ಡಲ್ ಆಗಿದ್ದಾರೆ, ಜ್ವರ ಸ್ಟಾರ್ಟ್ ಆಗಿದೆ, ಎಸ್ಪೆಷಲಿ ಈ ಸೀಸನಲ್ಲಿ, ಸೊ ಆಯಿತು ಒಂದಿನ ಕಡಿಮೆ ಆಗಿಬಿಡುತ್ತೆ, 2 ದಿನಲ್ಲಿ ಕಡಿಮೆ ಆಗಿಬಿಡುತ್ತೆ ಅಂತ ಮನೆಯಲ್ಲೇ ಇಟ್ಕೊಳ್ಳೋದು ಬಿಟ್ಟು ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ ಅವರ ಗೈಡೆನ್ಸಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಡೋದು ಒಳ್ಳೆಯದು.
ಓಕೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಡಯಾಗ್ನೋಸಿಸ್ ಅನ್ನೋದು ಇಂಪಾರ್ಟೆಂಟ್. ಅದಾದಮೇಲೆ ಯಾವಾಗ ಅವರು ಒಬ್ರು ಫಿಸಿಷಿಯನ್ ಅಂಡರಲ್ಲಿ ಇರ್ತಾರೋ ಆ ಪ್ರೋಗ್ರೆಸ್ ಹೇಗಿದೆ, ಈಗ ಕಡಿಮೆ ಆಗ್ತಾ ಬರ್ತಾ ಇದೆಯಾ, ಏನಾದರೂ ಕಾಂಪ್ಲಿಕೇಶನ್ ಸೈಡ್ ಹೋಗ್ತಾ ಇದೆಯಾ ಮಕ್ಕಳಲ್ಲಿ ಅನ್ನೋದು ಅವರು ನೀಟಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಆ್ಯಂಡ್ ಅದ್ರ ಜೊತೆಗೆ ಕಂಪಲ್ಸರಿ ಮಕ್ಕಳು, ಚಿಕ್ಕ ಮಕ್ಕಳು ಯಾರಿಗಾದ್ರೂ ಆಗಲಿ ಅದು ಮನೆ ಸುತ್ತಮುತ್ತ ಸ್ಟಾಗ್ನೆಂಟ್ ವಾಟರ್ ಇಲ್ದಂಗೆ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಈಗ ಆ್ಯಂಡ್ ಅವ್ರು ಇರುವ ರೂಮ್ಸಲ್ಲಾಗಲಿ ಕಂಪ್ಲೀಟ್ ನೆಟ್ ಅವೆಲ್ಲ ಹಾಕಿ ಮಸ್ಕಿಟೋ ಬೈಟ್ಸ್ ವಿಂಡೋಸ್ ಅದೆಲ್ಲ ಈವ್ನಿಂಗ್ ಸ್ವಲ್ಪ ಆಗ್ತದೆ, ಈವ್ನಿಂಗ್ಸ್ ಜಾಸ್ತಿ ಮೆಶ್ ಹಾಕುವುದು. ಓಕೆ ಈವ್ನಿಂಗ್ಸ್ ಅಂತಲ್ಲಿ ಡೇ ಟೈಮ್ ಪೂರ್ತಿ ಮೆಶ್ ಹಾಕಿ ಮಸ್ಕಿಟೋಸ್ ವೆಂಟಿಲೇಷನ್ ಬೇಕಾಗುತ್ತೆ, ಬಟ್ ಮಸ್ಕಿಟೋಸ್ ಮನೆಯೊಳಗೆ ಜಾಸ್ತಿ ಗ್ರೋ ಇಲ್ಲದೆ ಇರೋ ವಾತಾವರಣ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇವರು ಯಾವಾಗ ಈ ಸಿಂಪ್ಟಮ್ಸ್ ಅವೆಲ್ಲ ಕಾಣಿಸೋ ಮೈ ಮೇಲೆ ರ್ಯಾಷಸ್ ಅದು ಬಂದಿದಾವ ಇಲ್ವಾ ಅನ್ನೋದು ಅವ್ರು ಅಬ್ಸರ್ವ್ ಮಾಡ್ಕೊಂತ ಡಾಕ್ಟರ್ ಸಜೆಷನ್ ಇಂದ ಅವರು ಟ್ರೀಟ್ಮೆಂಟ್ ಮುಂದಕ್ಕೆ ಹೋಗ್ಬೋದು. ಆ್ಯಂಡ್ ಇವ್ರಿಗೆ ಆಹಾರ ಮತ್ತು ರಿಹೈಡ್ರೇಷನ್ ಇನ್ ಕೇಸ್ ಬಾಯಿಂದ ಅದು ತಗೊಳ್ತಾ ಇಲ್ಲ ಅಂದ್ರೆ ಕಂಪಲ್ಸರಿ ಆ ಸ್ಟೇಜ್ ಅಲ್ಲಿ ಅವರಿಗೆ ಅಂಡರ್ ಪ್ರಿಸ್ಕ್ರಿಪ್ಷನ್ ಇವರು ಸಲೈನ್ ಫ್ಲೂಯಿಡ್ಸ್ ಅವೆಲ್ಲ ತಗೋಬೇಕಾಗುತ್ತೆ. ಎಸ್, ಈ ಕ್ವಶನ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಹೇಳ್ತಾ ಇದ್ರು, ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಮತ್ತೆ ಹಿರಿಯರು ಇರ್ತಾರೆ, ಯಾರು ವೃದ್ಧರು ಇರ್ತಾರೆ, ಇವರಿಗೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ವೈರಸ್. ಈ ಸಂದರ್ಭದಲ್ಲೂ ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಆರ್ಟಿಕಲ್ಗಳಲ್ಲಿ ನಾನು ಓದ್ತಾ ಇದ್ದೆ, ಮಕ್ಕಳಿಗೆ ಸಾಕಷ್ಟು ಅಪಾಯ ಇದೆ, ಆದಷ್ಟು ಬೇಗ ಎಚ್ಚರಿಕೆಯನ್ನು ವಹಿಸಿ, ಅವರಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ, ಆ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ತುಂಬ ಪರಿಣಾಮ ಬೀರಬಹುದು ಎನ್ನುವಂಥದ್ದಾಗಿ ಆ ನಿಟ್ಟಿನಲ್ಲಿ ಕೇಳಿದೆ ನಾನು. ಇಲ್ಲ, ಜನರಲಿ ನೀವು ಹೇಳಿದ ಕರೆಕ್ಟೇ ಇದೆ. ಮಕ್ಕಳಿಗೆ ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಡೆಂಗಿ ಅನ್ನೋದು ಡೇಂಜರ್ ಝೋನಲ್ಲೇ ಇರ್ತೀವಿ ನಾವು. ಮಕ್ಕಳಲ್ಲಿ ಹೆಚ್ಚಿನದಾಗಿ ಇದು ಜನರಲ್ ಆಗಿ ನಮಗೆ ಏನು ಮಕ್ಕಳಲ್ಲಿ ಈಗ ಕಾಣಿಸ್ಕೊಳ್ತದೋ, ಮಕ್ಕಳಲ್ಲಿ ಬಂದ ತಕ್ಷಣನೇ ಯಾವುದೇ ರೀತಿಯ ಜ್ವರ ಆದರೂ ಕೂಡ ಅದನ್ನ ನಾವು ಟ್ಯಾಬ್ಲೆಟ್ನ ಫಾರ್ಮಲ್ಲಿ ಅಥವಾ ಸಿರಪ್ನ ರೂಪದಲ್ಲಿ ಪ್ಯಾರಾಸಿಟಮಲ್ ಅನ್ನ ಹಾಕ್ಬಿಡ್ತೇವೆ. ಇಮಿಡಿಯೇಟ್ಲಿ ಕಂಟ್ರೋಲಿಗೆ ಬಂತು, ವೆಲ್ ಅಂಡ್ ಗುಡ್. ಇಲ್ಲ ಅಂತ ಹೇಳಿದ್ರೆ ಕಂಪಲ್ಸರಿಯಾಗಿ 2ನೇ ದಿನದ ಮೇಲೆಯೇ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸ್ಬಿಡ್ಬೇಕು, ಈವನ್ ಮಕ್ಕಳಲ್ಲಿ ಕೂಡ. ಯಾಕೆಂತ ಹೇಳಿದ್ರೆ ಅವರಲ್ಲಿ ಪ್ಲೇಟ್ಲೆಟ್ ಕಂಟೆಂಟ್ ಕಡಿಮೆ ಆಗ್ಬಿಟ್ರೆ ಈ ಊಸಿಂಗ್ ನಾವು ಬಹಳ ಅವರಿಗೆ ಜಾಸ್ತಿ ಆಗ್ಬಿಡುತ್ತೆ. ಪ್ಲೇಟ್ಲೆಟ್ ಕಂಟೆಂಟ್ ಎಷ್ಟೆಷ್ಟು ಕಡಿಮೆ ಆಗ್ತಾ ಹೋಗುತ್ತೋ ಹಾಗೆ ಊಸಿಂಗ್ ಜಾಸ್ತಿ ಆಗುತ್ತೆ. ಬ್ಲಡ್ ಅವರಲ್ಲಿ ಕಂಟೆಂಟ್ ಆಲ್ರೆಡಿ ಕಡಿಮೆ ಇರೋದ್ರಿಂದ ಯಾವಾಗ ಹೆಮಟೋಕ್ರಿಟ್ ವ್ಯಾಲ್ಯೂ ಕಡಿಮೆ ಆಗಿ ಬ್ಲಡ್ ತಿಕ್ಕಾಗ್ಬಿಡುತ್ತೋ ಆ ರಿಕವರಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಇಮಿಡಿಯೇಟ್ಲಾಗಿ ಜ್ವರ ಕಂಡ ತಕ್ಷಣದಲ್ಲಿಯೇ ಮ್ಯಾಕ್ಸಿಮಮ್ 2 ಡೇಸ್ನ ಒಳಗಾಗಿ ಡೆಂಗ್ಯೂ ಟೆಸ್ಟನ್ನು ನಿಮ್ಮ ಪೀಡಿಯಾಟ್ರಿಷಿಯನ್ ಮಾಡಿಸ್ತಾರೆ. ಯಾಕೆಂದರೆ ಈ ಮಳೆಗಾಲದಲ್ಲಿ ಯಾವುದೇ ಮಗು ನಮ್ಮ ಹತ್ರ ಬಂದರೂ ಕೂಡ ಜ್ವರ ಅಂತ ಹೇಳಿದಾಗ ಮೊದಲ 2 ದಿನ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟನ್ನು ಕೊಡ್ತೇವೆ. 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆದರೆ ಇಮಿಡಿಯೇಟ್ ಟೆಸ್ಟ್ ನಾವು ಮಾಡೋದು ಡೆಂಗ್ಯೂ ಟೆಸ್ಟೇ ಆಗಿರುತ್ತೆ. ಅದಕ್ಕೆ ರೆಲವೆಂಟ್ ಔಷಧಿಗಳನ್ನು ನೆಕ್ಸ್ಟ್ ಆ್ಯಂಟಿಬಯೋಟಿಕ್ ಎಲ್ಲ ಕೊಡ್ತೇವೆ. ಅಂದರೆ ಆಯಾ ಸಿಂಪ್ಟಮ್ನ ಮೇಲೆ, ಇದು ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಆ ವೈರಸ್ ಕಿಲ್ ಆಗೋದಿಲ್ಲ, ಅದಕ್ಕೆ ಸೂಕ್ತವಾಗಿ. ಯಾಕಂದರೆ ಎಲ್ಲ ಮಕ್ಕಳಲ್ಲೂ ಜ್ವರ ಬಂದ ತಕ್ಷಣ ತಲೆನೋವು ಅಂತಿಲ್ಲ, ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆ ಲಕ್ಷಣಕ್ಕೆ ತಕ್ಕದಾದಂತಹ ಔಷಧಿಗಳ ನೀಡೋದ್ರ ಮುಖಾಂತರ ಅಥವಾ ಆ ಲಕ್ಷಣಗಳಿಗೆ ಬೇಕಾದಂತಹ ಚಿಕಿತ್ಸೆಗಳನ್ನು ನೀಡೋದ್ರ ಮುಖಾಂತರ ನಾವು ಅದನ್ನು ಹ್ಯಾಂಡಲ್ ಮಾಡ್ತೇವೆ. ಯಾವಾಗ ಇದು ಸಿವಿಯರ್ ಅಂತ ಅನ್ಸುತ್ತೋ ಹಾಸ್ಪಿಟಲ್ ಅಡ್ಮಿಷನ್ನೇ ಬೇಕಾಗುತ್ತೆ. ಅಡ್ಮಿಷನ್ ನಲ್ಲಿ ಅವರಿಗೆ ರೆಲವೆಂಟ್ ಟ್ರೀಟ್ಮೆಂಟ್ಸ್ ಅನ್ನು ಹಾಕಿ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಎಸ್ ಸರ್, ನೋಡ್ತಾ ಹೋಗೋದಾದ್ರೆ ಈ ಬೇರೆ ಬೇರೆ ಜ್ವರಗಳು ಬಂದಾಗ ಒಂದು ರೀತಿಯಾದಂಥ ಸೈಡ್ ಎಫೆಕ್ಟ್ಗಳು ಕೂಡ ಇರುತ್ತೆ. ವಾಸಿ ಆದ್ಮೇಲೂ ಕೂಡ ಒಂದಷ್ಟು ಎಫೆಕ್ಟ್ಗಳು ಮನುಷ್ಯನನ್ನ ಕಾಡುತ್ತೆ ಅನ್ನುವಂಥದ್ದು ಸಾಕಷ್ಟು ಮಾತುಗಳನ್ನು ಕೇಳಿದೀವಿ, ನೋಡಿದೀವಿ. ಈ ಡೆಂಗ್ಯೂ ಬಂದು ಹೋದ್ಮೇಲೆ ಹೆಂಗಿರುತ್ತೆ ಮನುಷ್ಯನ ಜೀವನ ಅಂತ? ಡೆಂಗಿಯಲ್ಲಿ ಬಂದದಕ್ಕಿಂತ ಹೋಗುವಾಗಲೇ ಜಾಸ್ತಿ ತೊಂದರೆ. ಡೆಂಗಿ ಬಂದಾಗ ಒಂದು ಜ್ವರ, ತಲೆನೋವು, ಮೈಕೈ ನೋವು, ಇದಕ್ಕೆ ಸಿಂಪ್ಟಮ್ಯಾಟಿಕ್ ನಾವು ಗುಳಿಗೆನೋ ಅಥವಾ ಟ್ರೀಟ್ಮೆಂಟೋ ತಗೊಂಡ್ರೆ ಆರಾಮ ಆಗ್ಬಿಡ್ತೇವೆ. ಹೋಗೋವಾಗದ್ದೇ ಬಹಳಷ್ಟು ಡೇಂಜರ್ ಝೋನ್ ಡೆಂಗಿಯಲ್ಲಿ. ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೆ ಅಂತ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ ನಿಮಗೆ. ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಅದು ನನಗೆ ಜ್ವರ ಬಂದು ಆಲ್ಮೋಸ್ಟ್ ನಾನು ನಾರ್ಮಲ್ ಅಂತ ಆಗಿ ಏನು ರಿಹೈಡ್ರೇಷನ್ ಸ್ಟೇಜ್ ಇಂದ ನಾನು ರಿಕವರಿಗೆ ಆಗಬೇಕು, ಆ ಟೈಮಲ್ಲೇ ನಂದು ಪ್ಲೇಟ್ಲೆಟ್ ಡೌನ್ ಆಗೋದು. ಬ್ಲೀಡಿಂಗ್ ಅನ್ನೋದು ಏನಾಗುತ್ತೆ ಆ ಟೈಮಲ್ಲೇ ಆಗೋದು. ಸೊ ರಿಕವರಿ ಜ್ವರ ಬಿಡುತ್ತು ಅಂದ ತಕ್ಷಣ ನಾನು ಇನ್ನೇನು ಸರಿಯಾಗ್ಬಿಟ್ಟೆ ಅನ್ನೋ ಕಂಡೀಷನ್ ಇಲ್ಲ. ಡೆಂಗಿಯಲ್ಲಿ ವೆರಿ ಸ್ಪೆಸಿಫಿಕ್, ನಾನು ಹುಷಾರಾಗಿ 3 ದಿನದ ಅಬ್ಸರ್ವೇಷನ್ ಅನ್ನ ನಾನು ಮಾಡೋದು. ಬಾಯಿಯಲ್ಲಿ ಏನಾದ್ರೂ ರಕ್ತ ಬರ್ತಾ ಇದೆನಾ, ಮೂಗಲ್ಲಿ ಏನಾದ್ರೂ ರಕ್ತ ಬರ್ತಾ ಇದೆನಾ, ಮೋಷನ್ ಹೋಗುವಾಗ ಏನಾದ್ರೂ ರಕ್ತ ಬೀಳ್ತಾ ಇದೆನಾ, ಈ 3 ಸಿಂಪ್ಟಮ್ಗಳನ್ನ ಚೆಕ್ ಮಾಡ್ಕೊಳ್ಬೇಕು. ರಿಕವರಿ ಆಗ್ತಾ ಇರುವಾಗ ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ ಚರ್ಮದಲ್ಲಿ. ಚರ್ಮದ ಮೇಲೆ ರ್ಯಾಷಸ್ ಬರ್ತಾ ಇದ್ರೆ ಇಮಿಡಿಯೇಟ್ಲಿ ಈ 3ರಲ್ಲಿ 4ರಲ್ಲಿ ಯಾವುದೇ ಬ್ಲೀಡಿಂಗ್ ಇದ್ರೂ ಇಮಿಡಿಯೇಟ್ ಆಗಿ ಹಾಸ್ಪಿಟಲೈಸ್ ಆಗಬೇಕು. ಬಿಕಾಸ್ ಪ್ಲೇಟ್ಲೆಟ್ ಕಡಿಮೆ ಆಗ್ಬಿಡುತ್ತೆ.
ಓಕೆ ಓಕೆ. ರಿಕವರಿ ಆಗೋವಾಗಲೇ ಐ ಶುಡ್ ಟೇಕ್ ಕೇರ್. ಈಗ ನನಗೆ ಜ್ವರ ಬಿಟ್ಟಿದೆ, ಜ್ವರ ಬಿಟ್ಟಾದ್ಮೇಲೆ ರ್ಯಾಶ್ ಕಾಣಿಸ್ತಾ ಇದೆ ಅಂದ್ರೆ ನೋ ನೆಗ್ಲಿಜೆನ್ಸಿ, ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು. ಬ್ಲೀಡಿಂಗ್ ಆಗ್ತಾ ಇದೆ, ನೋ ನೆಗ್ಲಿಜೆನ್ಸಿ, ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು. ಅಂಡ್ ವೆರಿ ಸ್ಪೆಸಿಫಿಕ್, ಇಟ್ ಈಸ್ ಎ ಕ್ಲಾಸಿಕಲ್ ಸೈನ್ ಆಫ್ ಡೆಂಗ್ಯೂ. ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಡಾಕ್ಟರ್. ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಡೆಂಗ್ಯೂ ಬಂದ ಮೇಲೂ ಕೂಡ ಒಂದಷ್ಟು ಅಪಾಯಗಳು ಇರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರಿ. ಹಾಗೆಯೇ ನಾನು ಮೊದಲನೇದಾಗಿ ನಿಮ್ಗೆ ಕೇಳಬೇಕಂತ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಪ್ರಾರಂಭದಲ್ಲಿ ಮಾತನಾಡ್ತಾ ಇದ್ರಿ ಈ ಸೊಳ್ಳೆ ಬೆಳಗ್ಗಿನ ಹೊತ್ತರಲ್ಲಿ ಕಚ್ಚೋದ್ರಿಂದ ಈ ಡೆಂಗ್ಯೂ ಅಟ್ಯಾಕ್ ಆಗುತ್ತೆ ಅನ್ನೋದಾಗಿ. ಯಾಕೆ ಸರ್ ಬೆಳಗ್ಗೆ ಹೊತ್ತಲ್ಲಿ ಮಾತ್ರ ಈ ಸೊಳ್ಳೆ ಕಚ್ಚುತ್ತೆ, ಬೇರೆ ಟೈಮಲ್ಲಿ ಕಚ್ಚಲ್ಲ? ಜನಸಾಮಾನ್ಯ ಪ್ರಶ್ನೆ ಇದು. ನಿಜ ಕರೆಕ್ಟೇ ಇದು. ಬಟ್ ಇಡಿಸ್ ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ಬೇರೆ ಸೊಳ್ಳೆಗಳು ನೈಟ್ ಅಲ್ಲಿ ಆಕ್ಟಿವ್ ಇರ್ತದೆ, ಡೇ ಅಲ್ಲಿ ಸ್ವಲ್ಪ ಅವು ಸ್ಲೀಪಿಂಗ್. ನಮಗೆ ಹೇಗೆ ದಿನಚರ್ಯ ಮತ್ತು ಋತುಚರ್ಯ ಅಂತೀವಿ, ಡೇ ವಿಲ್ ಬಿ ಆಕ್ಟಿವ್, ನೈಟ್ ನಾವು ಇರ್ತೇವೆ. ಅದೇ ರೀತಿ ಈ ಸೊಳ್ಳೆಯಲ್ಲಿ ಏನು ಅಂತ ಹೇಳಿದ್ರೆ, ನೈಟ್ ಅಲ್ಲಿ ಇದು ಸೆಡೇಟಿವ್ ಇರುತ್ತೆ, ಡೇ ಇಟ್ ವಿಲ್ ಬಿ ವೆರಿ ವೆರಿ ಆಕ್ಟಿವ್. ಒಂದು ತರ ವಾಟ್ ಈಸ್ ಗುಡ್ ಅಂತ ಹೇಳಿದ್ರೆ, ಬಹಳ ಚೆನ್ನಾಗಿ ನೀಟಾಗಿ ಇಟ್ಕೊಂಡ್ವಿ ಅಂದ್ರೆ ಆ ನೀಟಲ್ಲಿ ಸೊಳ್ಳೆ ಇರೋದಿಲ್ಲ. ಎಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡೋದಿಲ್ಲ, ಎಲ್ಲಿ ನಾವು ನಿಂತ ನೀರನ್ನ ಹಾಗೆ ಬಿಟ್ಟಿರ್ತೇವೆ, ಹೊರಗಿನ ಚರಂಡಿ ನನಗೆ ಸಂಬಂಧ ಇಲ್ಲ, ಮುನ್ಸಿಪಾಲಿಟಿ ಅವರಿಗೆ ಸಂಬಂಧ ಅಂತ ಅನ್ಕೊಳ್ತೇವೆ, ಇಂಥ ಏರಿಯಾಗಳಲ್ಲೇ ಈ ರೀತಿಯ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಎಲ್ಲದೂ ನಂದು ಅನ್ಕೊಂಡು ಸ್ವಚ್ಛತೆಯನ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ಈ ರೀತಿಯ ಡೇ ಸೊಳ್ಳೆಗಳು ಸಾಮಾನ್ಯವಾಗಿ ಮನೆಯಲ್ಲಿ ಬರುವುದಿಲ್ಲ. ಓಕೆ ಸರ್ ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ಬೇಕು. ಈ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಮಾತ್ರ ಈ ಡೆಂಗ್ಯೂನಿಂದ ನಾವು ದೂರ ಇರಬಹುದು, ಆರೋಗ್ಯಕರವಾದಂಥ ಜೀವನವನ್ನು ನಡೆಸಬಹುದು ಎನ್ನುವುದಾಗಿ. ನಾನು ಆಗ್ಲಿಂದ ಡಾಕ್ಟರ್ಸ್ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದೆ, ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೆ. ಡಾಕ್ಟರ್ಸ್ ಕೂಡ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ರು. ಈ ಡೆಂಗ್ಯೂ ಬಂದರೆ ಏನಾಗುತ್ತೆ, ವಹಿಸಬೇಕಾದಂಥ ಎಚ್ಚರಿಕಾ ಕ್ರಮಗಳೇನು, ಮುನ್ನೆಚ್ಚರಿಕಾ ಕ್ರಮಗಳೇನು, ತೆಗೆದುಕೊಳ್ಬೇಕಾದಂಥ ಚಿಕಿತ್ಸೆ ಏನು, ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರು. ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ಜಾಗೃತಿ ವಹಿಸಬೇಕು, ಜನರಿಗೆ ನಿರ್ಲಕ್ಷ್ಯ ಬೇಡ. ಏನು ಡೆಂಗ್ಯೂ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಭಯ ಇರುತ್ತೆ. ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ಜನರಲ್ಲಿ ಭಯ ಹುಟ್ಟಿಸೋದಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ವಿ. ಸರ್ ನೇರವಾಗಿ ನಿಮ್ಮ ಹತ್ರ ಬರ್ತೀನಿ. ಈಗ ಜನರು ಒಂದಷ್ಟು ನಿರ್ಲಕ್ಷ್ಯ ತೆಗೆದುಕೊಳ್ತಾರೆ ಈ ಹಳ್ಳಿ ಭಾಗದಲ್ಲಿ ಆಗಿರ್ಬೋದು. ನಾರ್ಮಲಿ ನಾವು ಕೂಡ ಏನಾದರೂ ಆಯಿತು ಅಂತ ಹೇಳಿದ್ರೆ ಒಂದು ದಿವಸದಲ್ಲಿ ಜ್ವರ ಹೋಗ್ಬಿಡುತ್ತೆ, ನೋಡೋಣ ನಾಳೆ ಹೋದ್ರಾಯ್ತು, ನಾಡಿದ್ದು ಹೋದ್ರಾಯ್ತು ಹಾಸ್ಪಿಟ್ಲಿಗೆ, ಸರಿಯಾಗಿಲ್ಲ ಅಂದ್ರೆ ಹೋಗ್ಬಿಡೋಣ. ಈ ಕೊರೋನಾ ಬಂದಾಗಲೂ ಆಗಿದಿಷ್ಟೇ. ಫಸ್ಟ್ ವೇವಲ್ಲಿ ಸಿಕ್ಕಾಪಟ್ಟೆ ನಿರ್ಲಕ್ಷ್ಯ ಮಾಡಿದ್ರು. ಕೊರೋನಾ ಬಂದರೆ ನನಗೇನಾಗುತ್ತೆ, ಏನೂ ಆಗಲ್ಲ ಅಂತ ಹೇಳ್ಕೊಂಡು ಹೋದವರು ಸೆಕೆಂಡ್ ವೇವ್ ಅಲ್ಲಿ ಸಿಕ್ಕಾಪಟ್ಟೆ ಅನುಭವಿಸುವಂಥ ಸಿಚುವೇಶನ್ ಬಂತು. ಹಾಗೇನೆ ನೋಡ್ತಾ ಹೋಗೋದಾದ್ರೆ ಜನರು ಯಾವ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ನಿರ್ಲಕ್ಷ್ಯ ವಹಿಸದೆ ಈ ಪ್ರಕರಣಗಳನ್ನು ತೆಗೆದುಕೊಳ್ಬೇಕು. ಸಾಮಾನ್ಯ ಜ್ವರವಾದ್ರೂ ಕೂಡ ಯಾವುದೇ ರೀತಿಯ ಜ್ವರವನ್ನ ವಿಷಮ ಜ್ವರ ಅಂತಾನೇ ಟ್ರೀಟ್ ಮಾಡಬೇಕು ಮಳೆಗಾಲ ಮತ್ತು ಚಳಿಗಾಲಕ್ಕೆ. ಯಾವುದೇ ಜ್ವರ ನಾರ್ಮಲ್ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ತಕ್ಕಂತಹ ಪ್ರಶ್ನೆಯನ್ನ ಇಲ್ಲಿ ಉತ್ಪತ್ತಿಯೇ ಆಗೋದಿಲ್ಲ. ಎರಡನೆಯದು, ಜನ ಊರು ಕ್ಲೀನ್ ಮಾಡಿಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಮುನ್ಸಿಪಾಲ್ಟಿಯವ್ರು ಸರಿ ಇಲ್ಲ, ಇವೆಲ್ಲದಕ್ಕೂ ಮುಖ್ಯವಾಗಿ ನಾನು ಚೆನ್ನಾಗಿದ್ದೀನ, ನನ್ನ ಸ್ವಚ್ಛತೆ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀನ, ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿ ಇಟ್ಕೊಂಡಿದ್ದೇನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಕೇವಲ ಒಂದು ಡೆಂಗಿ ಮಾತ್ರ ಅಲ್ಲ, ಇದೇ ಸೊಳ್ಳೆಯಿಂದ ಮಲೇರಿಯಾ ಕೂಡ ಬರ್ಬೋದು, ಫೈಲೇರಿಯಸಿಸ್ ಬರ್ಬೋದು, ಬಹಳಷ್ಟು ರೀತಿಯ ತೊಂದರೆಗಳು ನಮಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಇದರ ಜೊತೆಯಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಅಂದ್ರೆ ನನ್ನ ಸುತ್ತಮುತ್ತಲಿನ ಪರಿಸರ ಕೂಡ ಬಹಳಷ್ಟು ಹೈಜಿನ್ ಆಗಿರ್ಬೇಕು. ಸೊ ದಟ್ ನಾನು ಡೈಲಿ ತಗೊಳ್ತಕ್ಕಂಥ ಏರ್ ಕೂಡ ನನ್ನ ಇಮ್ಯುನಿಟಿಯನ್ನ ಡಿಸೈಡ್ ಮಾಡುತ್ತೆ. ಪ್ರತಿದಿನ ನಾನು ಈ ಧೂಳು ಈ ತರದ್ದನ್ನೇ ತಗೊಳ್ತಾ ಇದ್ರೆ, ನಾನು ಆಲ್ರೆಡಿ ಅಲರ್ಜಿಗೆ ಪ್ರೋನ್ ಆಗಿದ್ರೆ, ಈ ತರದ ಯಾವುದೇ ಒಂದು ಲಕ್ಷಣ ಡೆಂಗಿಯ ವೈರಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಂದ ತಕ್ಷಣ ನನ್ನ ಬಾಡಿಯಲ್ಲಿ ಆ ಇಮ್ಯುನಿಟಿ ಇರೋದೇ ಇಲ್ಲ. ನನ್ನ ದೇಹದ ಇಮ್ಯುನಿಟಿಯನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಥಮವಾಗಿ ಪ್ರತಿ ಒಂದು ಪ್ರಜೆಯೂ ಕೂಡ ಮಾಡಬೇಕಾದ್ದೇನು ಅಂತ ಹೇಳಿದ್ರೆ ತನ್ನ ಸುತ್ತಲಿನ ಪರಿಸರವನ್ನ ಬಹಳ ಚೆನ್ನಾಗಿ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಜ್ವರ ಬರೋದಕ್ಕೂ ಕೂಡ ನಾನು ರೆಗ್ಯುಲರ್ ಆಗಿ ಡಸ್ಟ್ಗೆ, ಪೋಲನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ರು ಕೂಡ ಅಲರ್ಜಿಯ ಫೀವರ್ಗಳು ಬರ್ತಾ ಇರುತ್ತೆ. ಇವನ್ನೇ ನಾವು ಸಾಮಾನ್ಯವಾದ ಜ್ವರಗಳು ಅಂತ ಕರಿತೇವೆ. ಒಂದು ದಿನ ನೀವು ಮನೆಮದ್ದನ್ನ ಮಾಡ್ರಿ, ತೊಂದರೆ ಇಲ್ಲ. ನೆಕ್ಸ್ಟ್ ಡೇ ಬ್ಲಡ್ ಟೆಸ್ಟ್ ಅನ್ನ ಮಾಡಿ ಜ್ವರದ ಕಾರಣವನ್ನ ತಿಳ್ಕೊಳ್ಳೋದು ಕಂಪಲ್ಸರಿ. ಡಯಾಗ್ನೋಸಿಸ್ ಈಸ್ ಆಲ್ವೇಸ್
ಪ್ರಿವೆಂಟ್ಸ್ ದ ಮೇಜರ್ ಡಿಸೀಸಸ್ ಅಂತ. ಅಂದರೆ ಕಾಯಿಲೆ ಏನು ದೊಡ್ಡದಾಗ್ತಾ ಹೋಗುತ್ತೋ ಅದನ್ನು ನಾನು ಪ್ರಿವೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ತ್ವರಿತವಾಗಿ ಮೊದಲಲ್ಲೇ ನಾನು ಪರೀಕ್ಷೆಯನ್ನು ಮಾಡಿಸಿ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವುದೇ ರೀತಿಯ ಜ್ವರ ಬಂದರೂ ಕೂಡ ಸಿಂಪಲ್ CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಅನ್ನ ಟೆಸ್ಟ್ ಮಾಡಿಸ್ಕೊಳ್ರಿ. ಸೊ ದಟ್ ನನ್ನ WBC ಲೆವೆಲ್ಗಳು ನ್ಯೂಟ್ರೋಫಿಲ್ಸ್ ಆಗಿರ್ಬೋದು, ಇಯೋಸಿನೋಫಿಲ್ಸ್ ಆಗಿರ್ಬೋದು, ಬೇಸೋಫಿಲ್ಸ್ ಆಗಿರ್ಬೋದು, ಮೋನೋಸೈಟ್ಸ್, ಲಿಂಫೋಸೈಟ್ಸ್ ಇಷ್ಟನ್ನ ನೀವು ನೋಡ್ಬಿಟ್ರೆ ನನ್ನ ಜ್ವರ ಯಾಕೆ ಬಂದಿದೆ ಅನ್ನೋದು ನಮಗೆ ಗೊತ್ತಾಗ್ಬಿಡತ್ತೆ. ಇದು ಗೊತ್ತಾದ ಮೇಲೆ ನಾರ್ಮಲ್ ಫೀವರ್ ಆದ್ರೆ ಯು ಟೇಕ್ ಯುವರ್ ಓನ್ ಟ್ರೀಟ್ಮೆಂಟ್ಸ್. ನಿಮ್ಗೆ ಏನ್ ಬೇಕೋ ತಗೊಳ್ರಿ. ಯಾವುದೇ ರೀತಿಯ ವಿಷಮ ಜ್ವರ ಆದ್ರೂ ಸ್ವಂತ ಟ್ರೀಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ತಜ್ಞ ವೈದ್ಯರ ಬಳಿಯಲ್ಲಿ ತೋರಿಸಿ ನೀವು ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ಮ್ಯಾಂಡೇಟರಿ. ಬಿಟ್ಕೊಂಡು ಜ್ವರ ಜಾಸ್ತಿ ಆದ್ಮೇಲೆ ನನಗೆ ಹೀಗಾಯ್ತು ಹಾಗಾಯ್ತು ಹಾಸ್ಪಿಟಲ್ಗಳಲ್ಲಿ ಹೆದರಿಸ್ತಾರೆ ಅನ್ನೋದಕ್ಕಿಂತ ಪ್ರಿವೆಂಟಿವ್ ಆಗಿ ಜ್ವರ ಬಂದ ನೆಕ್ಸ್ಟ್ ಡೇನೆ ನಾನು ಅದಕ್ಕೆ ರಿಲೆವೆಂಟ್ ಆಗಿ ಟೆಸ್ಟ್ ಅನ್ನ ಮಾಡಿಸ್ಕೊಂಡು ಜ್ವರ ಯಾವ ಕಾರಣದಿಂದ ಬಂದಿದೆ ಅನ್ನೋ ತಿಳ್ಕೊಂಡ್ಬಿಟ್ರೆ ನಾನು ದೊಡ್ಡದಾದಂತಹ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ತಕ್ಕಂತಹ, ಹಾಸ್ಪಿಟಲೈಸ್ ಆಗ್ತಕ್ಕಂತಹ, ಅನ್ನೆಸೆಸರಿ ಹಣವನ್ನ ಖರ್ಚು ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಬೀಳೋದಿಲ್ಲ. ಇವೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಪೂರ್ವಜರೆಲ್ಲ ಬಹಳ ಚೆನ್ನಾಗಿ ಬದುಕ್ತಿದ್ದಿರ್ರಿ. ಅವಾಗ ಈ ಚರಂಡಿ ವ್ಯವಸ್ಥೆಗಳಿರಲಿಲ್ಲ, ಏನೂ ಇರಲಿಲ್ಲ. ಆದ್ರೆ ತನ್ನ ಸುತ್ತಮುತ್ತಲಿನ ಪರಿಸರ ಎಲ್ಲವನ್ನೂ ಕೂಡ ತಂದು ಅನ್ಕೊಳ್ತಿದ್ರು. ನಂದು ಹೇಗೆ ಪ್ರಕೃತಿಯೋ ನನ್ನ ಸುತ್ತಮುತ್ತಲಿಂದು ಹಾಗೆ ಪ್ರಕೃತಿ ಅಂತಿತ್ತು. ಹಾಗಾಗಿ ಬಹಳಷ್ಟು ಕಾಯಿಲೆಗಳು ನಮಗೆ ಬರ್ತಾನೆ ಇರಲಿಲ್ಲ. ಈ ಅಲರ್ಜಿಗಳು ನಮಗೆ ಇರಲೇ ಇರಲಿಲ್ಲ. ಎಂಥದೇ ಕಾಯಿಲೆ ಬಂದರೂ ಕೂಡ ನಮ್ಮ ರೋಗ ನಿರೋಧಕ ಶಕ್ತಿ ಅದನ್ನ ಫೈಟ್ ಮಾಡ್ತಾ ಇತ್ತು. ಇವತ್ತೇನು ಅಂತ ಹೇಳಿದ್ರೆ ನಂದು ಕಸವನ್ನೆಲ್ಲ ತಗೊಂಡು ಪಕ್ಕದ ಮನೆಯಲ್ಲೇ ಹಾಕ್ತಾ ಇದ್ದೇನೆ, ಅವನಿಗೆ ಬಂದ್ರೆ ನಾಳೆ ನನಗೂ ಬರುತ್ತೆ. ಸೊಳ್ಳೆ ಅಲ್ಲಿ ಬ್ರೀಡ್ ಆದ್ರೆ ನನ್ನಲ್ಲೂ ಬರುತ್ತೆ. ಈ ಸಾಮಾಜಿಕ ಕಳಕಳಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಬರಬೇಕಾಗಿದೆ. ನನ್ನ ಜೊತೆಯಲ್ಲಿ ನನ್ನ ಮುಂದಿನ ವಾತಾವರಣವನ್ನು, ಹಿಂಬದಿಯ ಮನೆಯ ವಾತಾವರಣವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಇವತ್ತಿನಿಂದನೇ ಪ್ರತಿಯೊಬ್ಬರು ಮಾಡಲೇಬೇಕಾಗಿದೆ. ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ನೋಡ್ರಿ, ನೀವು ಎಲ್ಲರಿಗೂ ಕೂಡ ಡೆಂಗಿ ಬರದ ಹಾಗೆ ತಡಿಬೇಕು ಅಂತ ಹೇಳಿ ಮಾಡ್ತಾ ಇದ್ದೀರಿ. ಅಂದ್ರೆ ಇದು ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗ್ತಕ್ಕಂಥ ಕೆಲಸ. ಇದನ್ನ ನೋಡ್ತಾ ಇರೋ ಪ್ರತಿಯೊಬ್ಬರೂ ಕೂಡ ಸ್ವಚ್ಛತೆ ಅನ್ನೋದು ನಮ್ಮ ಮೊದಲ ಆದ್ಯತೆ, ಇದು ನನ್ನ ಮೊದಲ ಕರ್ತವ್ಯ ಅಂತ ಅನ್ಕೊಂಡ್ಬಿಟ್ರೆ ಇಂತಹ ಬಹಳಷ್ಟು ರೀತಿಯ ತೊಂದರೆಗಳಿಂದ ನಾನು ದೂರ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಚ್ಛತೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪ್ರತಿಯೊಬ್ಬರು ಕೊಡಬೇಕು ಅಂತ ಹೇಳಿ ನಿಮ್ಮ ಚಾನೆಲ್ನ ಮುಖಾಂತರ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಸ್ ಸರ್, ಸ್ವಚ್ಛತೆ ಬಗ್ಗೆ ಹೇಳ್ತಾ ಇದ್ರಿ ಮೇಡಮ್. ನೇರವಾಗಿ ಕೇಳೋದಾದ್ರೆ ಇತ್ತೀಚಿನ ಜನರ ಜೀವನ ಶೈಲಿಯೇ ಇಂಥ ಒಂದು ರೋಗಗಳಿಗೆ ಆಹ್ವಾನವಾಗ್ತಾ ಇದೆಯಾ? ಇಂಥ ಒಂದು ವೈರಸ್ ಬಂದರೂ ಕೂಡ ನಮ್ಮ ಲೈಫ್ ಸ್ಟೈಲ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಬೇಗ ರಿಕವರಿ ಆಗೋಕ್ಕಾಗ್ತಾ ಇಲ್ಲ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್. ಇದರಿಂದ ಇತ್ತೀಚಿನ ಜೀವನ ಶೈಲಿ ಬಗ್ಗೆ ಹೇಳೋದಾದ್ರೆ ಓಕೆ, ಕರೆಂಟ್ಲಿ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ ಅನ್ನೋದು ಮ್ಯಾಕ್ಸಿಮಮ್ ಸೆಡೆಂಟರಿ ಆಗಿಬಿಟ್ಟಿದೆ. ಓಕೆ, ಈಗ ಯಾವುದಾದ್ರೂ ಕಾಯಿಲೆ ನಮಗೆ ಬರಬಾರ್ದು ಅಂದರೆ ಜೆನೆಟಿಕ್ ವೈಸ್ ಬಂದಿದ್ದ ರೋಗಗಳು ಬಿಟ್ಟು ಇನ್ಫೆಕ್ಷಸ್ ಕಂಡೀಷನ್ಸ್ ನಮಗೆ ಬರಬಾರ್ದು ಅನ್ನೋದು ನಮಗೆ 80% ನಮ್ಮ ಕೈಯಲ್ಲಿರುತ್ತೆ. ಓಕೆ, ಸೊ ಫಸ್ಟ್ಲಿ ನಮ್ಮ ಲೈಫ್ ಸ್ಟೈಲ್ನ ಹೇಗೆ ನಾವು ಕರೆಕ್ಟ್ ಮಾಡಿಕೊಂಡು ನಮ್ಮ ಇಮ್ಯುನಿಟಿನ ವೃದ್ಧಿಸ್ಕೊಂಡು ನಮಗೆ ಈ ಥರ ಕಾಯಿಲೆಗಳು ಬರ್ಲಿಲ್ಲದೆ ಇರ್ಬೋದು ಅನ್ನೋದು ನೋಡಿದ್ರೆ, ಫಸ್ಟ್ ಥಿಂಗ್ ಆಹಾರ. ಓಕೆ, ಫುಡ್. ನಮಗೆ ಇಮ್ಯುನಿಟಿ ಅನ್ನೋದು ನಮ್ಮ ಆಹಾರದಲ್ಲಿ ನಾವೇನು ತಗೊಳ್ತಾ ಇದ್ದೀವಿ ಅದರಲ್ಲಿ ಸತ್ವ ಎಷ್ಟಿದೆ. ನಾವು ಡೆಡ್ ಫುಡ್ ತಗೊಳ್ತಾ ಇದೀವ, ಲಿವಿಂಗ್ ಫುಡ್ ತಗೊಳ್ತಾ ಇದೀವ. ಲಿವಿಂಗ್ ಫುಡ್ ಅಂದ್ರೆ ಈಗ ಅದರಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇರುವ ಆಹಾರ. ಡೆಡ್ ಫುಡ್ ಅಂದ್ರೆ ಲೈಕ್ ನಾನ್ ವೆಜ್, ಡೀಪ್ ಫ್ರೈಡ್ ಐಟಮ್ಸ್ ಆಗಲಿ, ಆ ಹೈ ಟೆಂಪ್ರೇಚರಲ್ಲಿ ನಾವು ಅದು ತರಕಾರಿನೇ ಆಗಲಿ ಯಾವಾಗ ನಾವು ಡೀಪ್ ಫ್ರೈ ಮಾಡ್ತೀವೋ ಅದು ಕಂಪ್ಲೀಟ್ಲಿ ಅದರ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅನ್ನು ಕಳ್ಕೊಳ್ಳುತ್ತೆ. ನೆಕ್ಸ್ಟ್, ಅದರಲ್ಲಿ ಎಷ್ಟು ನಾವು ಅದನ್ನು ರಿಫೈನ್ಡ್ ಮಾಡಿ ತಗೊಳ್ತಾ ಇದೀವಿ ಆಹಾರ ಅನ್ನೋದು ನೋಡ್ಕೋಬೇಕು. ರಿಫೈನ್ಡ್ ಮಾಡಿ ತಗೊಳ್ಳೋದ್ರಲ್ಲಿ ಫೈಬರ್ ಇರಲ್ಲ, ಎಸೆನ್ಷಿಯಲ್ ವೈಟಮಿನ್ಸ್ ಮತ್ತು ಮಿನರಲ್ಸ್ ನಮ್ಮ ದೇಹಕ್ಕೆ ಸಿಗಲ್ಲ. ಸೊ ಯಾವ ಇಮ್ಯುನಿಟಿ ಜಾಸ್ತಿ ಆಗ್ಬೇಕು ಅಂದ್ರೆ ನಮ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ಲಿ, ಆಂಟಿ ಆಕ್ಸಿಡೆಂಟ್ಸ್ ಆಗ್ಲಿ, ಎಸೆನ್ಷಿಯಲ್ ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲ ನಮ್ಮ ದೇಹಕ್ಕೆ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ನಮ್ಗೆ ರೀಚ್ ಆದಾಗ ಅದು ನಮ್ಮ ದೇಹದೊಳಗೆ ಎಂಟರ್ ಆದ್ಮೇಲೆ ಕರೆಕ್ಟ್ ಅಬ್ಸಾರ್ಪ್ಷನ್ ಇರುತ್ತೆ. ಅಬ್ಸಾರ್ಪ್ಷನ್ ಆಗಿ ನಮ್ಮ ಬ್ಲಡ್ ಸ್ಟೇಟಸ್ ಅಲ್ಲಿ ಇರುವ ಈ ಎಸೆನ್ಷಿಯಲ್ ವೈಟಮಿನ್ಸ್ ಅದು ಚೆನ್ನಾಗಿ ಇದ್ದು ಏನಾದ್ರೂ ಡಿಸೀಸ್ ಬಂದ್ರೆ ಅದನ್ನ ಫೈಟ್ ಮಾಡುವಷ್ಟು ಶಕ್ತಿ ನಮ್ಮ ದೇಹಕ್ಕೆ ಇರುತ್ತೆ. ಸೊ ಫಸ್ಟ್ಲಿ ಆಹಾರದಲ್ಲಿ ಅದು ನೋಡ್ಕೋಬೇಕು. ಎರಡನೇದು ನಮ್ಮ ಎಕ್ಸಸೈಸ್. ಓಕೆ, ನಮ್ಮ ವ್ಯಾಯಾಮ ಹೇಗಿರ್ಬೇಕು ಅಂದ್ರೆ ನಾವು 1 ಗಂಟೆ ಬೆಳಗ್ಗೆ ವ್ಯಾಯಾಮ ಮಾಡಿಬಿಟ್ಟು
23 ಗಂಟೆ ಸೆಡೆಂಟ್ರಿ ಆಗಿದ್ದೀವಿ ಅಂದ್ರೆ ಆಗಲ್ಲ. ಓಕೆ, ಥ್ರೂಔಟ್ ದ ಡೇ, ಬಿಕಾಸ್ ನಮ್ಮ ದೇಹ ಹೇಗೆ ಡಿಸೈನ್ ಆಗಿದೆ ಅಂದ್ರೆ ಇಟ್ ಇಸ್ ಡಿಸೈನ್ ಫಾರ್ ಮೂವ್ಮೆಂಟ್. ಸೊ ಈಗ ಯಾವ ಪರ್ಸನ್ ಒಂದು ಯಾವುದಕ್ಕೆ ಅದನ್ನು ಡಿಸೈನ್ ಮಾಡಿದ್ದಾರೆ, ಈಗ ಮೆಷಿನ್ ಅನ್ನು ಸುಮ್ಮನೆ ರೆಸ್ಟ್ ಕೊಟ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ. ಅವರ್ಸ್ ಇಸ್ ಅ ಹೈ ಮಾಡೆಲ್ ಮೆಷಿನ್. ನಮ್ಮ ದೇಹನು ಅದು ವರ್ಕಿಂಗ್ ಅಲ್ಲಿದ್ರೆ, ಮೂವ್ಮೆಂಟ್ ಅಲ್ಲಿದ್ರೆ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಪಾರ್ಟ್ಸ್ಗೂ ರೀಚ್ ಆಗುತ್ತೆ. ಸೊ ಯಾವಾಗ ಈ ಬ್ಲಡ್ ಸರ್ಕ್ಯುಲೇಷನ್ ದೇಹದ ಪೂರ್ತಿ ನೀಟಾಗಿ ಪಂಪ್ ಆಗ್ತಾ ಇರುತ್ತೋ ಸೆಲ್ಗೆ ನೆಸೆಸರಿ ಕಾಂಪೊನೆಂಟ್ಸ್ ಬ್ಲಡ್ ಇಂದ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಯಾವಾಗ ಸೆಡೆಂಟ್ರಿ ಆಗಿ ಅದನ್ನು ಜಾಸ್ತಿ ಗಂಟೆಗಳು ಥ್ರೂಔಟ್ ದ ಡೇ ನಾವು ಯಾವಾಗ ಅದು ಜಾಸ್ತಿ ಬಿಟ್ಬಿಟ್ಟು ಸೆಲ್ಗೆ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಸಿಗಲ್ಲ. ಬಟ್ ಈಗ ನಾವು ಯಂಗ್ ಏಜ್ ಅಲ್ಲಿ ಇದ್ದಾಗ ಅದರ ಎಫೆಕ್ಟ್ ನಮ್ಗೆ ಆವಾಗ ಕಾಣಿಸ್ಕೊಳ್ಳಲ್ಲ. ಸೊ ವೆನ್ ದಿಸ್ ಇಸ್ ಪ್ರೊಲಾಂಗ್ಡ್, ಸೊ ರಿಪೀಟೆಡ್ಲಿ ಇದೇ ಆಗ್ತಾ ಇದ್ದಾಗ ದೆನ್ ವಾಟ್ ಹ್ಯಾಪನ್ಸ್ ಇಸ್ ದಟ್ ನಾವು ಏನ್ ತಿಂತಿದ್ರು ನಿಸರ್ಗ ಆಹಾರ ಏನ್ ತಿಂದ್ರು ಕರೆಕ್ಟ್ ಆಗಿ ಸೆಲ್ ಅಬ್ಸಾರ್ಬ್ ಮಾಡ್ಕೊಳ್ಳೋದು ನಿಧಾನಕ್ಕೆ ಕಡಿಮೆ ಆಗ್ಬಿಡುತ್ತೆ. ಸೊ ಒನ್ಸ್ ಅಗೇನ್ ಇಮ್ಯುನಿಟಿ ಗೆಟ್ಸ್ ಕಾಂಪ್ರಮೈಸ್ಡ್. ಮೂರನೇದು ನಿದ್ದೆ. ಬಹಳ ಜನ ನಾವು ಆವಾಗಲೇ ಡಿಸ್ಕಸ್ ಮಾಡುವಂಗೆ ದಿನಚರಿ ನಿಶಾಚರಿ ಅಂತ ಹೇಳ್ತೀವಿ. ಬಟ್ ಈ ಆರ್ಟಿಫಿಷಿಯಲ್ ಲೈಟ್ಸ್ ಬಂದು ನಮ್ಮ ಲೈಫ್ ಸ್ಟೈಲ್, ನಮ್ಮ ವರ್ಕಿಂಗ್ ಅವರ್ಸ್ ನಾವು ಹೇಗೆ ಮಾಡಿಫೈ ಮಾಡ್ಕೊಂಡಿದ್ದೀವಿ ಅಂದರೆ ಡೇ ಟೈಮಲ್ಲಿ ಕಡಿಮೆ ಕೆಲಸ ಮಾಡೋದು, ನೈಟ್ ಟೈಮಲ್ಲಿ ಜಾಸ್ತಿ ಅಲರ್ಟ್ ಆಗಿ ಮೇನ್ ಇಂಪಾರ್ಟೆಂಟ್ ವರ್ಕ್ಸ್ ಎಲ್ಲ ರಾತ್ರಿಗೆ ಇಟ್ಕೊಳ್ಳೋದು. ಸೊ ಇವೆಲ್ಲ ನಿದ್ದೆ ಅನ್ನೋದು ಮೆಲಟೋನಿನ್ ಅನ್ನೋ ಹಾರ್ಮೋನ್ ಒಂದು ಸಿಕ್ರೀಟ್ ಆಗುತ್ತೆ. ಓಕೆ, ಆ ಮೆಲಟೋನಿನ್ ಅನ್ನೋದು ಈ ಆರ್ಟಿಫಿಷಿಯಲ್ ಅಟ್ಲೀಸ್ಟ್ ಮಲ್ಕೊಳ್ಳೋಕೆ ಒಂದು 2 hours ಮುಂಚೆನೆ ನಾವು ಈ ಬ್ಲೂ ಲೈಟ್ ಎಕ್ಸ್ಪೋಜರ್ಗೆ ನಾವು ಅವಾಯ್ಡ್ ಮಾಡಬೇಕು. ಅಂಡ್ ಅಟ್ಲೀಸ್ಟ್ ಬೈ 11 o'clock ಅಷ್ಟೊತ್ತಿಗೆ ನಾವು ಡೀಪ್ ಸ್ಲೀಪ್ಗೆ ಹೋಗುವ ವಾತಾವರಣ ರೊಟೀನ್ ನಾವು ಅಳವಡಿಸ್ಕೊಂಡ್ರೆ ನಿದ್ದೆ ಅನ್ನೋದು ಅದೇ ಟೈಮಲ್ಲಿ ನಮ್ಮ ಬಾಡಿಗೆ ಏನಾದ್ರೂ ಆಗ್ಲಿ, ಏನಾದ್ರೂ ಸ್ಟ್ರೆಸ್ ಆಗ್ಲಿ, ಏನಾದ್ರೂ ಗಾಯ ಆಗ್ಲಿ, ನಿದ್ದೆ ಅನ್ನೋ ಟೈಮಲ್ಲಿ ಅದು ಹೀಲ್ ಮಾಡ್ಕೊಳ್ಳೋ ಚಾನ್ಸ್ ತಗೊಳುತ್ತೆ. ಡೇ ಟೈಮಲ್ಲಿ ನಾವು ಭಾಳ ಕೆಲಸಗಳಿರ್ತವೆ, ಆ ಟೈಮಲ್ಲಿ ನಮ್ಮ ದೇಹ ಅದರ ಹೀಲಿಂಗ್ ಪವರ್ ಅನ್ನು ಯೂಸ್ ಮಾಡ್ಕೊಳಕ್ ಆಗಲ್ಲ ಅಷ್ಟು. ಓನ್ಲಿ ಡ್ಯೂರಿಂಗ್ ಸ್ಲೀಪ್ ನರ್ವ್ಸ್ ಅನ್ನು, ಇರಿಟೇಟೆಡ್ ನರ್ವ್ಸ್ ಅನ್ನು ಕಾಮ್ ಮಾಡ್ಬೇಕಂದ್ರು, ನಮ್ಗೆ ಏನಾದ್ರೂ ಕಾಯಿಲೆಯಿಂದ ವಾಸಿ ಆಗ್ಬೇಕಂದ್ರು ನಿದ್ದೆ ಮಾಡೋ ಟೈಮಲ್ಲೇ ಆಗೋದು. ರಿಪೇರ್ ಮೆಕ್ಯಾನಿಸಮ್ ಇಸ್ ಮೋರ್ ಆಕ್ಟಿವ್ ಡ್ಯೂರಿಂಗ್ ಸ್ಲೀಪ್. ಓಕೆ, ಸ್ಲೀಪ್ ಅನ್ನೋದೊಂದು. ದೆನ್ ಸ್ಟ್ರೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸ್ಟ್ರೆಸ್ ಬಂದಾಗ ಈಗ ಯಾವ್ದಾದ್ರು ನಮ್ಗೆ ಒಂದು ಚಾಲೆಂಜ್ ಬಂತು ಆರ್ ಒಂದು ಹುಲಿನ ನೋಡಿದ್ವಿ, ಸೊ ಅವಾಗ ಏನಾಗುತ್ತೆ, ನಾವು ಐದರ್ ಅದನ್ನು ಫೈಟ್ ಮಾಡಬೇಕು ಅಥವಾ ಓಡಿ ಹೋಗ್ಬಿಡ್ಬೇಕು. ಸೊ ಆ ಸ್ಟ್ರೆಸ್ ಟೈಮಲ್ಲಿ ನಮ್ಮ ದೇಹದಲ್ಲಿ ಎಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಕಿಡ್ನಿ ಮೇಲೆ ಚಿಕ್ಕ ಗ್ಲ್ಯಾಂಡ್ಸ್, ಅದು ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಸಿಕ್ರೀಟ್ ಆಗುತ್ತೆ. ಅದನ್ನು ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ. ಈ ಸ್ಟ್ರೆಸ್ ಹಾರ್ಮೋನ್ ಜನರಲಿ ಆ ಚಾಲೆಂಜ್ ಫೇಸ್ ಮಾಡಿದ್ಮೇಲೆ ಮತ್ತೆ ನಾರ್ಮಲ್ ಬಂದ್ಬಿಡ್ಬೇಕು. ಬಟ್ ಯಾವಾಗ ನಾವು ಅದಕ್ಕೆ ಚಾನ್ಸ್ ಕೊಡ್ಲಿಲ್ದೆ ಮತ್ತೆ ರಿಪೀಟೆಡ್ ಆಗಿ ನಾವು ಅದೇ ಸ್ಟೇಜ್ ಅಲ್ಲಿ ಸ್ಟ್ರೆಸ್ಫುಲ್ ಸ್ಟೇಟ್ ಅಲ್ಲಿ ಇರ್ತೀವೋ, ನಮ್ಮ ಸಿಂಪ್ಯಾಥೆಟಿಕ್ ಸಿಸ್ಟಮ್ ಯಾವಾಗ್ಲೂ ಆಕ್ಟಿವ್ ಇರುತ್ತೋ ಅದು ಏನಾಗುತ್ತೆ ಅಂದ್ರೆ ಈ ಕಾರ್ಟಿಸಾಲ್ ಇಂಪಾರ್ಟೆಂಟ್ ಹಾರ್ಮೋನ್. ಬಟ್ ಯಾವಾಗ ಬೇಕೋ ಆವಾಗ ಜಾಸ್ತಿ ಆಗುತ್ತೆ, ಮತ್ತೆ ನಾವು ನಾರ್ಮಲ್ಸಿಗೆ ಬಂದ್ಬಿಡ್ಬೇಕು. ಸೊ ಇದನ್ನು ಮತ್ತೆ ಇಮ್ಯುನಿಟಿ ಕಡಿಮೆ ಆಗಕ್ಕೆ ಇದಾಗುತ್ತೆ. ಸರ್, ಕೊನೆಯದಾಗಿ ಶಾರ್ಟ್ ರಿಯಾಕ್ಷನ್ ಕೊಡೋದಾದ್ರೆ ಸರ್ಕಾರ ಯಾವ ರೀತಿಯಾದಂತಹ ಜಾಗೃತಿ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಈ ಡೆಂಗ್ಯೂ ಪ್ರಕರಣದ ಕುರಿತಾಗಿ? ಸರ್ಕಾರ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ಈಗ ನೀವು ಹೇಗೆ ಮಾಡ್ತಿದ್ದೀರಿ ಹಾಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎರಡನೆಯದು, ಪ್ರತಿಯೊಬ್ಬ ಪ್ರಜೆಯ, ಪ್ರತಿಯೊಂದು ಮನೆಯ ಯಾವುದೇ ರೀತಿಯ ಕಸವನ್ನು ಕೂಡ ಎಲ್ಲೂ ಬೀಳದ ಹಾಗೆ ನೋಡ್ಕೊಳ್ಳೋದು. ನೀರನ್ನು ಸಾಮಾನ್ಯವಾಗಿ ಎಲ್ಲೂ ನಿಲ್ಲಿಸದ ಹಾಗೆ ನೋಡಬೇಕು. ನಿಂತಿರೋ ನೀರೇನಿದೆ ಇದು ಬಹಳಷ್ಟು ಮಾರಕ. ಎಲ್ಲ ಚರಂಡಿ ವ್ಯವಸ್ಥೆಗಳನ್ನು ನಾವು ಮಳೆಗಾಲಕ್ಕೆ ಶುಚಿಯಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರವೇ ಮಾಡಬೇಕು. ಜೊತೆಯಲ್ಲಿ ಮನೆಯ ಎಲ್ಲ ಕಸಗಳನ್ನು ನೀವು ಡಿವೈಡ್ ಮಾಡಿ, ಎಲ್ಲೆಲ್ಲಿ ಫ್ರಿಡ್ಜ್ನ ಕೆಳಗಡೆ ನೀರು ನಿಲ್ಲುತ್ತೆ ಅಥವಾ ನಾವು ಮನೆಯಲ್ಲಿಟ್ಟಿರೋ ಪಾಟ್ನಲ್ಲಿ ಏನು ನೀರು ನಿಲ್ಲುತ್ತೆ ಇವುಗಳನ್ನು ಸೂಕ್ಷ್ಮವಾಗಿ ಮನೆಯವರು ಕೂಡ ಗಮನಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ಇಮ್ಯುನಿಟಿಯನ್ನು ಬಹಳ ಚೆನ್ನಾಗಿ ಇಟ್ಕೊಳ್ರಿ. ಸರ್ಕಾರದಿಂದ ಕ್ಲೀನ್ ಮಾಡ್ಬೋದು. ಸೊಳ್ಳೆ ಬರದ ಹಾಗೆ ನೀವು ಎಲ್ಲ ರೀತಿಯ ಪೌಡ್ರ್ಗಳನ್ನು ಅಥವಾ ಹೊಗೆಯನ್ನು ಏನು ಸಿಂಪಡಣೆ ಮಾಡ್ತಾರೆ ಅದನ್ನು ಈ ಮಳೆಗಾಲಕ್ಕೆ ಬಿಡದ ಹಾಗೆ ವಾರಕ್ಕೊಂದ್ಸರಿ ನೀವು ಆ ಸಿಂಪಡಣೆಯನ್ನು ಮಾಡೋದರ ಮುಖಾಂತರವಾಗಿ ನೀವು ಸೊಳ್ಳೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರದ ಜೊತೆಯಲ್ಲಿ ಜನಕ್ಕೂ ನಾನು ಹೇಳೋದಾದರೆ, ಮೇಡಮ್ ಹೇಳ್ತಾ ಇದ್ರು, ನೀವು ಕೇಳಿದ್ರಿ ಲೈಫ್ ಸ್ಟೈಲ್ ರೋಗ ನಿರೋಧಕ ಶಕ್ತಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ. ಒಂದು ಡೆಂಗಿಯ ಜೊತೆಗೆ ಈ ಮಳೆಗಾಲಕ್ಕೆ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳಿಂದ ನಾನು ದೂರ ಇರಬೇಕು ಅಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್. 5 ಫಾಲೋ ಮಾಡ್ರಿ.
ದಿನಾ ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಳ್ರಿ. ಸೊ ಆಮೇಲೆ ಸ್ವಲ್ಪ ವಾಕಿಂಗ್ ಎಕ್ಸಸೈಸನ್ನು ಮಾಡಿರಿ. ಇದು ಒಂದನೇದು. ಎರಡನೇದು, ರಾತ್ರಿಯ ಊಟವನ್ನು ಬೇಗ ಮಾಡಿರಿ. 6-6:30 ನಿಮ್ಮ ಊಟ ಮುಗಿಸ್ಬಿಡ್ರಿ. ಆಟೋಮೆಟಿಕಲಿ ನೀವು 8 ಗಂಟೆಗೆ 9 ಗಂಟೆಗೆ ಮಲಗಿಬಿಡ್ತೀರಿ. ಅವ್ರು ಮೇಡಮ್ ಹೇಳ್ದಂಗೆ ಮೆಲಟೋನಿಂದು ಭಾಳ ಚೆನ್ನಾಗಿ ಬಂದ್ಬಿಡುತ್ತೆ. ಬೆಳಗ್ಗೆ ಕೂಡ ನೀವು ಮನೆಯಲ್ಲಿ ಕೂತ್ಕೊಳ್ಳೋದು ತಪ್ಪಿಬಿಡುತ್ತೆ. ವೆರಿ ಇಂಪಾರ್ಟೆಂಟ್, ದಿನಕ್ಕೆ 2ರಿಂದ 3 ಲೀಟರ್ ಅಷ್ಟು ನೀರು ಕುಡೀರಿ. ಡಿಹೈಡ್ರೇಷನ್ ಇರೋದಿಲ್ಲ. ವಾರಕ್ಕೊಂದಿನ ಉಪವಾಸ, ಒಂದು ಅರ್ಧ ಗಂಟೆ ಮೆಂಟಲ್ ಪೀಸ್ಗೆ ಪ್ರಾರ್ಥನೆ. ಇಷ್ಟು ಮಾಡೋದ್ರ ಮುಖಾಂತರ ನೀವು ಎಲ್ಲ ರೀತಿಯ ಮಳೆಗಾಲದ ತೊಂದರೆಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಗಂಗಾಧರ್ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ. ವಿಂಧ್ಯ ಮೇಡಮ್, ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ನಿಮಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಡೆಂಗ್ಯೂ ಬರದಂತೆ ತಡಿಬಹುದು. ವೈದ್ಯರು ಕೂಡ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದ್ರಿಂದ ಈ ಯಾವುದೇ ವೈರಸ್, ಡೆಂಗ್ಯೂ ಹೊರತಾಗಿ ಯಾವುದೇ ವೈರಸ್ನಿಂದ ನಾವು ದೂರ ಇರಬಹುದು, ನೆಮ್ಮದಿಯಾಗಿ ಬದುಕನ್ನು ನಡೆಸಬಹುದು. ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ನೀವೇನು ಬದುಕ್ತಾ ಇದ್ದೀರಿ ಈಗ, ಆ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಎನ್ನುವಂಥ ಮಾಹಿತಿಯನ್ನು ಕೂಡ ನಮ್ಮ ವೈದ್ಯರು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆದಂಥ ವೈದ್ಯರು ಮಾಹಿತಿಯನ್ನು ನೀಡಿದರು. ಇದೇ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.